ಹಾಯ್ ಎವ್ರಿವನ್, ವೆಲ್ಕಮ್ ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಿನ್ನೆ ನಾನು ಸಾಮಾನ್ಯ ಜ್ಞಾನ ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡ್ತಾಯಿದ್ದೆ. ಇವತ್ತು ಆ್ಯಸ್ ಇಟ್ ಈಸ್ ಕಂಟಿನ್ಯೂ. ಸೊ ನಿನ್ನೆ 91ರಿಂದ 94 ಅನಾಲಿಸಿಸ್ ಮಾಡಿದೆ. ಇವತ್ತು ಒಂದು 5 ಪ್ರಶ್ನೆಗಳನ್ನು ಇನ್ ಡೀಟೇಲಾಗಿ ಅನಾಲಿಸಿಸ್ ಮಾಡಿ ಒಟ್ಟು 100 ಪ್ರಶ್ನೆಗಳನ್ನು ನಾನು ಇಲ್ಲಿ ಮುಗಿಸ್ತೀನಿ. ಖಂಡಿತ ನಾನು ನನ್ನ ಚಾನಲ್ನಲ್ಲಿ ಒಂದು ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು, ಅದು ಕಠಿಣವಾದ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡು ಇನ್ ಡೀಟೇಲಾಗಿ ಪ್ರತಿಯೊಂದು ಪ್ರಶ್ನೆಯನ್ನು ಎಕ್ಸ್ಪ್ಲನೇಷನ್ ಕೊಡ್ತಾಯಿದ್ದೀನಿ. ಖಂಡಿತ ಒಳ್ಳೆಯ ಇನ್ಫಾರ್ಮೇಷನ್ ನಿಮಗೆ ಎಕ್ಸಾಮ್ ಆಸ್ಪಿರೆಂಟ್ಸ್ಗೆ ಸಿಗಲಿ ಅನ್ನೋದಕ್ಕೋಸ್ಕರ ಈ ಥರ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ನಾನು ಸಾಲ್ವ್ ಮಾಡ್ತಿದ್ದೀನಿ. ನಾನು ಹೇಳ್ದಂಗೆ ನಾನು ಕ್ವಶನ್ ಅನಾಲಿಸಿಸ್ ಮಾಡುವಾಗ ಇಂಪಾರ್ಟೆಂಟ್ ಆನ್ಸರ್ಸನ್ನು ನೋಟ್ಸ್ ಮಾಡ್ಕೊಳ್ಳೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಓಕೆ, ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಿ, ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಹಾಗೆಯೇ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪಿರೆಂಟ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ನಿಮ್ಮ ಪ್ರೀತಿಯ ಶ್ರೀನಿವಾಸ್. ಓಕೆ, ಇವತ್ತು ಈ ಒಂದು 5 ಪ್ರಶ್ನೆಗಳನ್ನು ಮುಗಿಸಿದರೆ ಖಂಡಿತ ಒಂದು ಕ್ವಶನ್ ಪೇಪರ್ ಸಾಲ್ವ್ ಆಗುತ್ತೆ. ಸುಮಾರು 100 ಪ್ರಶ್ನೆಗಳನ್ನು ನಾನು ತುಂಬ ಡೀಟೇಲಾಗಿ ಅನಾಲಿಸಿಸ್ ಮಾಡಿದ್ದೀನಿ. ತುಂಬ ವಿಷಯ ನಿಮಗೆ ಎಕ್ಸಾಮಿಗೆ ಯೂಸ್ಫುಲ್ ಆಗುವಂಥ ವಿಷಯಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ. ಖಂಡಿತ ಎಲ್ಲ ವೀಡಿಯೋಸ್ಗಳನ್ನು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಖಂಡಿತ ನೋಡ್ಬೋದು. ಓಕೆ, ಇವತ್ತಿನ ಈ ಕ್ಲಾಸ್ನ ಸ್ಟಾರ್ಟ್ ಮಾಡುವ. ಸೊ ಈ ಪ್ರಶ್ನೆ ಏನು ಹೇಳುತ್ತೆ, ಗಲ್ಫ್ ಸಹಕಾರ ಮಂಡಳಿಯು ಒಂದು ಪಶ್ಚಿಮ ಏಷ್ಯಾದ 6 ರಾಷ್ಟ್ರಗಳ ಆರ್ಥಿಕ ಮತ್ತು ರಾಜಕೀಯ ಒಕ್ಕೂಟವಾಗಿದ್ದು, ಸೊ ಅವುಗಳು ಯಾವಪ್ಪ ಅಂದರೆ UAE, ಇರಾನ್, ಸೌದಿ ಅರೇಬಿಯಾ, ಇಸ್ರೇಲ್, ಒಮನ್, ಕುವೈತ್, ಬಹರೇನ್, ಕುವೈತ್, ಒಮನ್, ಕತಾರ್, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್. UAE, ಕತಾರ್, ಸೌದಿ ಅರೇಬಿಯಾ, ಒಮನ್, ಕುವೈತ್, ಇರಾನ್. UAE, ಇರಾಕ್, ಕತಾರ್, ಸೌದಿ ಅರೇಬಿಯಾ, ಒಮನ್, ಬಹರೇನ್. ಅಂದರೆ ಗಲ್ಫ್ ಸಹಕಾರ ಮಂಡಳಿಯ ಒಂದು ಪಶ್ಚಿಮ ಏಷ್ಯಾದ 6 ರಾಷ್ಟ್ರಗಳ ಒಂದು ಆರ್ಥಿಕ ಮತ್ತು ರಾಜಕೀಯ ಒಕ್ಕೂಟಕ್ಕೆ ಯಾವ್ಯಾವ 6 ರಾಷ್ಟ್ರಗಳಿದಾವೆ ಅನ್ನೋ ಕ್ವಶನ್. ಸೊ ಇದು ಇಂಗ್ಲೀಷಲ್ಲಿದೆ. ದ ಗಲ್ಫ್ ಕೋಆಪರೇಷನ್ ಕೌನ್ಸಿಲಲ್ಲಿ ಈಸ್ ಆ್ಯನ್ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಅಲೈನ್ಸ್ ಆಫ್ 6 ವೆಸ್ಟ್ ಏಷ್ಯನ್ ಕಂಟ್ರೀಸ್ ಯಾವ ಅಂತೇಳಿ. ಓಕೆ, ಸೊ ಆನ್ಸರ್ ಏನಂದರೆ GCC. ಗಲ್ಫ್ ಕೌನ್ಸಿಲ್ ಕಂಟ್ರೀಸ್ ನೋಡುವಾಗ ಬಹ್ರಾನ್ ಇದೆ, ಕುವೈತ್ ಇದೆ, ಒಮನ್ ಇದೆ, ಕತಾರ್ ಇದೆ, ಸೌದಿ ಅರೇಬಿಯಾ ಇದೆ, ಹಾಗೆಯೇ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದೆ. ಸೊ GCC ಪೂರ್ಣ ಹೆಸರು ಕೌನ್ಸಿಲ್ ಆಫ್ ಅರಬ್ ಸ್ಟೇಟ್ಸ್ ಆಫ್ ದ ಗಲ್ಫ್ ಅಂತೇಳಿ. ಕೌನ್ಸಿಲ್ ಆಫ್ ಅರಬ್ ಸ್ಟೇಟ್ಸ್ ಆಫ್ ದ ಗಲ್ಫ್ ಇದನ್ನು 1981ರಲ್ಲಿ ಸ್ಥಾಪಿಸಲಾಯಿತು. ಈ 6 ದೇಶಗಳು ಅರಬಿಕ್ ಭಾಷೆಯನ್ನು ಮಾತನಾಡುವ ದೇಶಗಳಾಗಿದ್ದು, ಪರ್ಷಿಯನ್ ಕೊಲ್ಲಿಯ ಉದ್ದಕ್ಕೂ ಈ ದೇಶಗಳು ಕಂಡುಬರ್ತವೆ. ಸೊ ಆನ್ಸರ್ ಏನಾಗುತ್ತೆ, ಟು ಬಹ್ರೈನ್, ಕುವೈತ್, ಒಮನ್, ಕತಾರ್, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್. ಓಕೆ, ಸೊ ಗಲ್ಫ್ ಸಹಕಾರ ಮಂಡಳಿ, ಇದರ GCC ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡೋದಾದರೆ, ಸೊ ಗಲ್ಫ್ ಸಹಕಾರ ಮಂಡಳಿ, ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ GCC 6 ಅರಬ್ ರಾಷ್ಟ್ರಗಳ ನಡುವಿನ ಒಂದು ಪ್ರಾದೇಶಿಕ ಅಂತರ್ ಸರ್ಕಾರಿ ಆರ್ಥಿಕ ಮತ್ತು ರಾಜಕೀಯ ಒಕ್ಕೂಟ. ಇದನ್ನು 1981 ಮೇ 25ರಂದು ರಿಯಾದ್ ಅಂದರೆ ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ಸ್ಥಾಪನೆ ಮಾಡ್ತಾರೆ. ಸೊ ಇದರ ಸದಸ್ಯ ರಾಷ್ಟ್ರಗಳು ನೋಡಿದರೆ ಮೆಂಬರ್ ಆಫ್ ಸ್ಟೇಟ್ಸ್. GCC ಎಲ್ಲ 6 ಸದಸ್ಯ ರಾಷ್ಟ್ರಗಳು ಪರ್ಷಿಯನ್ ಕೊಲ್ಲಿಯ ಅರೇಬಿಯನ್ ಪೆನಿನ್ಸುಲಾದಲ್ಲಿ ನೆಲೆಗೊಂಡಿವೆ. ಒಂದು ಸೌದಿ ಅರೇಬಿಯಾ, ಇನ್ನೊಂದು ಯುನೈಟೆಡ್ ಅರಬ್ ಎಮಿರೇಟ್ಸ್, ಕತಾರ್, ಕುವೈತ್, ಒಮನ್, ಬಹ್ರೈನ್. ಹಾಗಾಗಿ ಇದರ ಒಂದು ಪ್ರಮುಖ ಉದ್ದೇಶಗಳು, ಕೀ ಆಬ್ಜೆಕ್ಟ್ಸ್ ನೋಡಿದರೆ, ಸೊ ಸದಸ್ಯ ರಾಷ್ಟ್ರಗಳ ನಡುವೆ ಏಕತೆ ಮತ್ತು ಸಹಕಾರವನ್ನು ಬಲಪಡಿಸೋದು ಈ GCC ಒಂದು ಬಹುಮುಖ್ಯ ಗುರಿ. ಇದರ ಪ್ರಮುಖ ಉದ್ದೇಶಗಳು ನೋಡಿದರೆ ಒಗ್ಗಟ್ಟು ಮತ್ತು ಸಹಕಾರ, ಯುನಿಟಿ ಆ್ಯಂಡ್ ಕೋಆಪರೇಷನ್. ಅದರಲ್ಲಿ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸಮನ್ವಯ ಸಾಧಿಸೋದು, ಏಕೀಕರಣ ಸಾಧಿಸೋದು ಮತ್ತು ಪರಸ್ಪರ ಸಂಬಂಧಗಳನ್ನು ಬಲಪಡಿಸೋದು. ಇನ್ನು ಆರ್ಥಿಕ ಏಕೀಕರಣ ನೋಡಿದರೆ ಎಕಾನಮಿಕ್ ಇಂಟಿಗ್ರೇಷನ್ ನೋಡಿದರೆ ಸದಸ್ಯ ರಾಷ್ಟ್ರಗಳ ನಡುವೆ ಸುಂಕರಹಿತ ವಲಯ ಅಂದರೆ ಕಸ್ಟಮ್ಸ್ ಯೂನಿಯನ್ ಸ್ಥಾಪಿಸೋದು ಮತ್ತು ಭವಿಷ್ಯದಲ್ಲಿ ಸಾಮಾನ್ಯ ಮಾರುಕಟ್ಟೆ ಮತ್ತು ಏಕ ಕರೆನ್ಸಿ ಸಿಂಗಲ್ ಕರೆನ್ಸಿ ವ್ಯವಸ್ಥೆ ರೂಪಿಸುವ ಗುರಿಯನ್ನು ಈ ಕೌನ್ಸಿಲ್ ಹೊಂದಿದೆ. ಇನ್ನು ಭದ್ರತೆ ಮತ್ತು ರಕ್ಷಣೆ ನೋಡಿದರೆ ಸೆಕ್ಯೂರಿಟಿ ಡಿಫೆನ್ಸ್ ನೋಡಿದರೆ ಆಂತರಿಕ ಮತ್ತು ಬಾಹ್ಯ ಬೆದರಿಕೆಗಳನ್ನು ಎದುರಿಸಲು ಸಹಕಾರ ಮತ್ತು ಜಂಟಿ ಭದ್ರತಾ ವ್ಯವಸ್ಥೆಗಳನ್ನು ರೂಪಿಸುವ ಕೆಲಸವನ್ನು ಮಾಡ್ತಾಯಿದೆ. ಜೊತೆಗೆ ಅಂತಾರಾಷ್ಟ್ರೀಯ ಸಹಯೋಗ, ಇಂಟರ್ನ್ಯಾಷನಲ್ ಕೊಲಾಬರೇಷನ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಸಾಮಾನ್ಯ ಹಿತಾಸಕ್ತಿಗಳನ್ನು ಕಾಪಾಡಲು ನೀತಿಗಳನ್ನು ಸಮನ್ವಯಗೊಳಿಸೋದು ಇದರ ಕೆಲಸ ಆಗಿದೆ. ಸೊ ಪ್ರಸ್ತುತವಾಗಿ ಇದರ ಮಹತ್ವ ನೋಡಿದರೆ ಕರೆಂಟ್ ಸಿಗ್ನಿಫಿಕೆನ್ಸ್ ನೋಡಿದರೆ ಆರ್ಥಿಕ ಶಕ್ತಿ, ಸೊ ಎಕನಾಮಿಕ್ ಪವರ್. GCC ದೇಶಗಳು ವಿಶ್ವದ ಅತಿ ದೊಡ್ಡ ತೈಲ ಮತ್ತು ನೈಸರ್ಗಿಕ ಅನಿಲ ಇವುಗಳ ಸಂಗ್ರಹಾಲಯಗಳನ್ನು ಹೊಂದಿರುವ ದೇಶಗಳಾಗಿವೆ. ಇವು ವಿಶ್ವದ ಆರ್ಥಿಕತೆಯಲ್ಲಿ ಪ್ರಮುಖವಾದ ಪಾತ್ರ ವಹಿಸ್ತವೆ. ಇದರ ಪ್ರಧಾನ ಕಚೇರಿ ಸೌದಿ ಅರೇಬಿಯಾದ ರಿಯಾದ್ನಲ್ಲಿದೆ GCC. ಓಕೆ, ಸೊ ಇದು ಕೆಲಸ ಅಂದರೆ GCC ಅತ್ಯುನ್ನತ ಸಂಸ್ಥೆ ಅಂದರೆ ಸುಪ್ರೀಂ ಕೌನ್ಸಿಲ್. ಇದು ಸದಸ್ಯ ರಾಷ್ಟ್ರಗಳ ಮುಖ್ಯಸ್ಥರ ವಾರ್ಷಿಕ ಸಭೆ ಅಂತ ಕರಿತೀವಿ.
ಸೊ ಈ ಒಕ್ಕೂಟ ಮಧ್ಯಪ್ರಾಚ್ಯದಲ್ಲಿ ಶಾಂತಿಯನ್ನು, ಸ್ಥಿರತೆಯನ್ನು ಮತ್ತು ಆರ್ಥಿಕ ಸಮೃದ್ಧಿಯನ್ನು ಉತ್ತೇಜಿಸುವ ಪ್ರಮುಖ ಒಂದು ಪ್ರಾದೇಶಿಕ ಸಮೂಹ ಆಗಿ ಉಳಿದಿದೆ. ಹಾಗಾಗಿ ಗಲ್ಫ್ ಸಹಕಾರ ಮಂಡಳಿಯು ಒಂದು ಪಶ್ಚಿಮ ಏಷ್ಯಾದ 6 ರಾಷ್ಟ್ರಗಳ ಆರ್ಥಿಕ ಮತ್ತು ರಾಜಕೀಯ ಒಕ್ಕೂಟ ಯಾವುದಂದರೆ ಬಹ್ರೇನ್, ಕುವೈತ್, ಒಮನ್, ಕತಾರ್, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್. ಆನ್ಸರ್ 2. ಓಕೆ, ಈ ಪ್ರಶ್ನೆ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಇದು ತ್ಯಾಜ್ಯ ನೀರಿನ ಸಂಸ್ಕರಣೆಯಲ್ಲಿ ಬಳಸುವಂತಹ ಟ್ರಿಕ್ಲಿಂಗ್ ಫಿಲ್ಟರ್ ಬಗ್ಗೆ ಸಂಬಂಧಪಟ್ಟಿದೆ. ತ್ಯಾಜ್ಯ ನೀರಿನ ಸಂಸ್ಕರಣೆಯಲ್ಲಿ ಬಳಸುವ ಟ್ರಿಕ್ಲಿಂಗ್ ಫಿಲ್ಟರ್ಗಳಿಗೆ ಸಂಬಂಧಿಸಿದ ಯಾವ ಸ್ಟೇಟ್ಮೆಂಟು ತಪ್ಪಿದೆ ಅಂತೇಳಿ ನಾವು ಹೇಳಬೇಕು. ಸೊ ಇದು ಸಾವಯವ ಪದಾರ್ಥಗಳನ್ನು ತೆಗೆದುಹಾಕಲು ಸೂಕ್ಷ್ಮಜೀವಿಗಳನ್ನು ಬಳಸುವ ಏರೋಬಿಕ್ ಚಿಕಿತ್ಸಾ ವ್ಯವಸ್ಥೆಯಾಗಿದೆ. ಇದು ಹೆಚ್ಚು ಪ್ರವೇಶ ಸಾಧ್ಯತೆಯ ಹಾಸನ್ನು ಒಳಗೊಂಡಿರುವುದರಿಂದ ಸೂಕ್ಷ್ಮಾಣುಜೀವಿಗಳು ಅಂಟಿಕೊಳ್ಳುತ್ತವೆ ಮತ್ತು ಅದರ ಮೂಲಕ ತ್ಯಾಜ್ಯ ನೀರು ಪರ್ಕೊಲೇಟ್ ಆಗುತ್ತದೆ. ಇದು ಜೈವಿಕ ಫಿಲ್ಮ್ ಅನ್ನು ರೂಪಿಸುವುದರಿಂದ ಇದು ತ್ಯಾಜ್ಯ ನೀರಿನಲ್ಲಿ ಸಾವಯವ ವಸ್ತುಗಳನ್ನು ಸೂಕ್ಷ್ಮಜೀವಿಗಳಿಂದ ಹೀರಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಇದು ಭೌತಿಕವಾಗಿ ಸೇರಿಸಲಾದ ರಾಸಾಯನಿಕಗಳ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿದೆ ಮತ್ತು ಇದು ಹೆಚ್ಚಿನ ವಿದ್ಯುತ್ ಶಕ್ತಿಯನ್ನು ಬಳಸುತ್ತದೆ. ವಿಚ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ಫಾರ್ ಟ್ರಿಕ್ಲಿಂಗ್ ಫಿಲ್ಟರ್ಸ್ ದಟ್ ಆರ್ ಯೂಸ್ಡ್ ಇನ್ ವಾಟರ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್? ಓಕೆ, ಇಟ್ ಈಸ್ aerobic treatment system that uses microbes to remove organic matter. It consists of a bed of highly permeable media to which microbes attach and through which wastewater is percolated. It forms biofilm which enable organic material in the wastewater to be absorbed by microorganisms. It is completely dependent on chemicals added and it consumes high electric power. ಸೊ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್, ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಬಗ್ಗೆ ಇರುವಂಥ ಟೆಕ್ನಿಕ್ ಬಗ್ಗೆ ಕೇಳುತ್ತೆ. ಟ್ರಿಕ್ಲಿಂಗ್ ಫಿಲ್ಟರ್ ಬಗ್ಗೆ ಈ ಪ್ರಶ್ನೆ ಕೇಳುತ್ತೆ. ಓಕೆ, ಸೊ ಆನ್ಸರ್ ಏನಂದರೆ 4. ಸೊ ಟ್ರಿಕ್ಲಿಂಗ್ ಫಿಲ್ಟರ್ಗಳು ಏನಿದಾವಲ್ಲ ಇವು ಮೂಲತಃ ಒಂದು ಬಯೋಲಾಜಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಅಂತ ಹೇಳ್ಬೋದು, ಜೈವಿಕ ಶುದ್ಧೀಕರಣಗಳು. ಇವುಗಳ ಕಾರ್ಯನಿರ್ವಹಣೆ ಬಗ್ಗೆ ನಾವು ನೋಡೋದಾದರೆ ಆಯ್ಕೆ 1, 2, 3 ಸರಿಯಾಗಿದೆ. ಬಟ್ ತಪ್ಪು ಆಯ್ಕೆ 4 ಆಗುತ್ತೆ. ಸೊ ಅದು ಏನಂತ ನೋಡೋಣ. ಸೊ ಟ್ರಿಕ್ಲಿಂಗ್ ಫಿಲ್ಟರ್ ಇದೆಲ್ಲ ಒಂದು ಆಮ್ಲಜನಕ ಸಹಿತ ಅಂದರೆ ಏರೋಬಿಕ್ ಪ್ರಕ್ರಿಯೆ ಅದು. ಸೊ ಇಲ್ಲಿ ಸೂಕ್ಷ್ಮಜೀವಿಗಳು ಅಂದರೆ ಬ್ಯಾಕ್ಟೀರಿಯಾ ಇರ್ಬೋದು, ಪ್ರೋಟೋಜೋವಾ ಇರ್ಬೋದು, ಇವು ಅವುಗಳ ಮಾಧ್ಯಮದ ಮೇಲೆ ಅಂಟಿಕೊಂಡು ಒಂದು ಬಯೋಫಿಲಿಮನ್ನು ರೂಪಿಸ್ತವೆ. ಸೊ ಈ ಬಯೋಫಿಲಿಮ್ ಇದೆಯಲ್ಲ, ಈ ಜೈವಿಕ ಪದರವು ನೀರಿನಲ್ಲಿರುವ ಸಾವಯವ ಮಾಲಿನ್ಯಕಾರಕಗಳನ್ನು ಆಕ್ಸಿಡೈಸ್ ಮಾಡುತ್ತೆ ಅಥವಾ ಅಬ್ಸಾರ್ಬನ್ನು ಅಧಿಗ್ರಹಿಸುತ್ತೆ, ತಿನ್ನುತ್ತೆ. ಇದರಿಂದ ನೀರು ಶುದ್ಧವಾಗುತ್ತೆ. ಇದು ಜಲ್ಲಿಕಲ್ಲು, ಗ್ರಾವೆಲ್ಲು, ಪ್ಲಾಸ್ಟಿಕ್ ಅಥವಾ ಇತರ ಮಾಧ್ಯಮಗಳ ಹಾಸಿಗೆಯನ್ನು ಇದು ಬಳಸುತ್ತೆ. ಸೊ ಸ್ಟೇಟ್ಮೆಂಟ್ 4 ಯಾಕಪ್ಪ ತಪ್ಪಂದರೆ ಟ್ರಿಕ್ಲಿಂಗ್ ಫಿಲ್ಟರ್ಗಳು ಸಾಮಾನ್ಯವಾಗಿ ಅವು ಬಯೋಲಾಜಿಕಲ್ ಕ್ರಿಯೆವು, ಸೊ ಜೈವಿಕ ಪ್ರಕ್ರಿಯೆಗಳಾಗಿವೆ, ಇಲ್ಲಿ ರಾಸಾಯನಿಕಗಳನ್ನೆಲ್ಲ. ಸೊ ಇದಕ್ಕೆ ಸಾಮಾನ್ಯವಾಗಿ ಯಾವುದೇ ರಾಸಾಯನಿಕಗಳನ್ನು ಸೇರಿಸೋದಿಲ್ಲ. ಸೊ ಈ ವ್ಯವಸ್ಥೆ ಗಾಳಿಯ ಪಂಪಿಗೆ ಅಥವಾ ನೀರನ್ನು ಪಂಪ್ ಮಾಡೋ ವಿದ್ಯುತ್ ಬೇಕಾಗ್ಬೋದು. ಆದರೆ ಕೆಲವು ಶುದ್ಧೀಕರಣ ಪ್ರಕ್ರಿಯೆಗಳು, ಉದಾಹರಣೆಗೆ ಏರೇಷನ್ ಮಾಡೋಕ್ಕೆ ಟ್ಯಾಂಕರ್ಗಳಿಗೆ ಸಕ್ರಿಯ ಮಡ್ಡಿ ಪ್ರಕ್ರಿಯೆ ಆಕ್ಟಿವೇಟ್ ಸ್ಲಡ್ಜ್ ಪ್ರೋಸೆಸ್ಸಲ್ಲಿ ಹೋಲಿಕೆಯಲ್ಲಿ ಹೆಚ್ಚಿನ ವಿದ್ಯುತ್ ಶಕ್ತಿಯನ್ನು ಬಳಸೋದಿಲ್ಲ. ಸೊ ತುಲನಾತ್ಮಕ ನೋಡಿದ್ರೆ ಕಡಿಮೆ ಶಕ್ತಿಯನ್ನು ಬಳಸೋ ಒಂದು ಸರಳ ವಿಧಾನವಾಗಿದೆ. ಸೊ ಆದ್ದರಿಂದ ಟ್ರಿಕ್ಲಿಂಗ್ ಫಿಲ್ಟರ್ಗಳು ರಾಸಾಯನಿಕ ಮೇಲೆ ಸಂಪೂರ್ಣ ಅವಲಂಬಿತವಾಗಿ ಮತ್ತು ಹೆಚ್ಚು ವಿದ್ಯುತ್ ಶಕ್ತಿಯನ್ನು ಬಳಸ್ತಾ ಸ್ಟೇಟ್ಮೆಂಟ್ ಏನಾಗುತ್ತೆ, ತಪ್ಪಾಗುತ್ತೆ. ಸೊ ನೋಡೋದಾದರೆ ಟ್ರಿಕ್ಲಿಂಗ್ ಫಿಲ್ಟರ್ ಬಗ್ಗೆ ಎಕ್ಸ್ಪ್ಲೇಷನ್ ನೋಡೋಣ. ಡೀಟೇಲ್ಸ್ ಎಕ್ಸ್ಪ್ಲೇನ್ ಟ್ರಿಕ್ಲಿಂಗ್ ಫಿಲ್ಟರ್ ಬಗ್ಗೆ ನೋಡಿದರೆ, ಟ್ರಿಕ್ಲಿಂಗ್ ಫಿಲ್ಟರ್ ಎನ್ನುವುದು ಒಳಚರಂಡಿ ನೀರಿನಲ್ಲಿರುವಂತಹ ಸಾವಯವ ಅಂದರೆ ಕರಗುವಂತಹ ಮಾಲಿನ್ಯಕಾರಕಗಳನ್ನು, ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ಗಳನ್ನು ತೆಗೆದುಹಾಕಲು ಬಳಸೋ ಒಂದು ಜನಪ್ರಿಯವಾದಂತಹ ಬಯೋಲಾಜಿಕಲ್ ಮತ್ತು ಆಮ್ಲಜನಕ ಸಹಿತ ಏರೋಬಿಕ್ ದ್ವಿತೀಯಕ ಶುದ್ಧೀಕರಣ ಘಟಕನ ನಾವು ಟ್ರಿಕ್ಲಿಂಗ್ ಫಿಲ್ಟರ್ ಅಂತ ಕರಿತೀವಿ. ಸೊ ಇದೇ ಕೆಲಸ ಮಾಡುತ್ತೆ. ಪ್ರಿನ್ಸಿಪಲ್ ಆಫ್ ಆಪರೇಷನ್ ನೋಡಿದರೆ ಟ್ರಿಕ್ಲಿಂಗ್ ಫಿಲ್ಟರ್ಗಳು ಮೂಲತಃ ಲಗತ್ತಿಸಿದ ಬೆಳವಣಿಗೆ ವ್ಯವಸ್ಥೆಯನ್ನು ಅಟ್ಯಾಚ್ಡ್ ಗ್ರೋತ್ ಸಿಸ್ಟಮ್ ತತ್ವದ ಮೇಲೆ ಅವು ಕೆಲಸ ಮಾಡ್ತವೆ. ಇದರರ್ಥ ಅಲ್ಲಿರುವಂಥ ಸೂಕ್ಷ್ಮಜೀವಿಗಳು ಮೈಕ್ರೋ ಆರ್ಗನಿಸಮ್ಸ್ ನೀರಿನಲ್ಲಿ ತೇಲುವ ಬದಲು ಒಂದು ಘನ ಮಾಧ್ಯಮದ ಮೇಲೆ ಅಂಟಿಕೊಂಡು ಬೆಳ್ಕೊಳ್ತಾ ಹೋಗ್ತವೆ. ಸೊ ಮಾಧ್ಯಮ ಅಂದರೆ ಇದು ಸಾಮಾನ್ಯವಾಗಿ ಜಲ್ಲಿಕಲ್ಲನ್ನು, ಕಲ್ಲಿನ ತುಂಡುಗಳನ್ನು ಅಥವಾ ಪ್ಲಾಸ್ಟಿಕ್ನಂಥ ಹೆಚ್ಚಿನ ಮೇಲ್ಮೈ ವಿಸ್ತೀರ್ಣ ಹೈ ಸರ್ಫೇಸ್ ಏರಿಯಾ ಮತ್ತು ರಂಧ್ರತೆ ಹೊಂದಿರುವ ವಸ್ತುಗಳಿಂದ ಇದು ತುಂಬಿರುತ್ತೆ ಮೀಡಿಯಾ. ಸೊ ಮೀಡಿಯಾದಲ್ಲಿ ಈ ಥರ ಇರುತ್ತೆ. ನೆಕ್ಸ್ಟ್ ಜೈವಿಕ ಪದ ರಚನೆ ಆಗುತ್ತೆ, ಬಯೋಫಿಲ್ಮ್ ಫಾರ್ಮೇಷನ್ ಆಗುತ್ತೆ. ಅಂದರೆ ಒಳಚರಂಡಿ ನೀರು ಈ ಮಾಧ್ಯಮದ ಮೇಲೆ ನಿಧಾನವಾಗಿ ಜಿನುಗಿದಾಗ, ಟ್ರಿಕ್ಲಿಂಗ್ ಆದಾಗ ಈ ಬ್ಯಾಕ್ಟೀರಿಯಾ, ಪ್ರೋಟೋಜೋವಾ ಅಥವಾ ಇತರ ಸೂಕ್ಷ್ಮಜೀವಿಗಳೇನಾಗ್ತವೆ ಮಾಧ್ಯಮದ ಮೇಲ್ಮೇಲೆ ಅಂಟಿಕೊಂಡು ಒಂದು ಜೆಲ್ಲಿಯಂತಹ ಬಯೋಫಿಲ್ಮ್ ಜೈವಿಕ ಪದರವನ್ನು ರೂಪಿಸ್ತವೆ. ಸೊ ಶುದ್ಧೀಕರಣ ಕ್ರಿಯೆ ಹೇಗಾಗುತ್ತೆ, ಟ್ರೀಟ್ಮೆಂಟ್ ಆ್ಯಕ್ಷನ್ ಆಗುತ್ತೆ. ಈ ಜೈವಿಕ ಪದರ ಇದೆಯಲ್ಲ ಹಾದು ಹೋಗುವಾಗ ಒಳಚರಂಡಿ ನೀರಿನಲ್ಲಿರುವ ಕರಗಿದ ಮತ್ತು ಅಮಾನತುಗೊಂಡ ಸಾವಯವ ವಸ್ತುಗಳು ಡಿಸಾಲ್ವ್ಡ್ ಆ್ಯಂಡ್ ಸಸ್ಪೆಂಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಆಹಾರವಾಗಿ ಅವು ಸೇವಿಸ್ತವೆ. ಸೊ ಇದಕ್ಕೆ ಆಮ್ಲಜನಕ ಅವಶ್ಯಕತೆ ಇರುತ್ತೆ. ಅದು ಫಿಲ್ಟರ್ ಹಾಸಿಗೆ ರಂಧ್ರಗಳ ಮೂಲಕ ವಾತಾವರಣದಿಂದ ಪೂರೈಕೆ ಆಗುತ್ತೆ.
ಸಿಪ್ಪೆ ಸುಲಿಯುವಿಕೆ ಸ್ಲಗ್ಗಿಂಗ್ ಆಗುತ್ತೆ. ಕಾಲಕ್ರಮೇಣ ಜೈವಿಕ ಪದಾರ್ಥ ದಪ್ಪವಾದಂತೆ ವಾಗುತ್ತಿದ್ದಂತೆ ಪದರದ ಆಳದಲ್ಲಿ ಸೂಕ್ಷ್ಮಜೀವಿಗಳಿಗೆ ಆಮ್ಲಜನಕ ಮತ್ತು ಆಹಾರ ತಲುಪೋದಿಲ್ಲ. ಆಗ ಪದರ ಮಾಧ್ಯಮದಿಂದ ಬೇರ್ಪಟ್ಟು ಕೆಳಗೆ ಬೀಳುತ್ತೆ. ಈ ಪ್ರಕ್ರಿಯೆಗೆ ಸಫ್ಲಿಂಗ್ ಅಂತ ಕರಿತೀವಿ. ಈ ಬೇರ್ಪಟ್ಟ ಜೈವಿಕ ಪದಾರ್ಥ ಅಂತಿಮವಾಗಿ ಸೆಕೆಂಡರಿ ಸೆಡಿಮೇಷನ್ ಟ್ಯಾಂಕ್ನಲ್ಲಿ ನೆಲೆಗೊಳಿಸಲಾಗುತ್ತೆ. ಸೊ ಟ್ರಕ್ಕಿಂಗ್ ಫಿಲ್ಟರ್ ವಿಧಗಳು ನೋಡಿದ್ರೆ ಸಾಮಾನ್ಯವಾಗಿ 2 ವಿಧದ, ಸ್ಟ್ಯಾಂಡರ್ಡ್ ರೇಟ್ ಅಂತೇಳಿ, ಇನ್ನು ಹೈ ರೇಟ್ ಅಂತೇಳಿ. ಸ್ಟ್ಯಾಂಡರ್ಡ್ ರೇಟ್ ಟ್ರಕ್ಕಿಂಗ್ ಫಿಲ್ಟರು, ಹೈ ರೇಟ್ ಟ್ರಕ್ಕಿಂಗ್ ಫಿಲ್ಟರ್ ಅಂತೇಳಿ. ಸೊ ಸಣ್ಣ ಸಮುದಾಯಗಳ ಇದನ್ನು ಬಳಸ್ತೀವಿ ಸ್ಟ್ಯಾಂಡರ್ಡ್ ರೇಟ್ನ. ದೊಡ್ಡ ಸಮುದಾಯ ಕೈಗಾರಿಕೆಗಳ ಹೈ ರೇಟ್ ಟ್ರಕ್ಕಿಂಗ್ ಫಿಲ್ಟರ್ಗಳನ್ನು ನಾವು ಬಳಸ್ತೀವಿ. ಟ್ರಿಕ್ಲಿಂಗ್ ಫಿಲ್ಟರ್ಗಳನ್ನು. ಸೊ ಫಸ್ಟ್ನೇ ಸ್ಟೇಟ್ಮೆಂಟ್ ಏನಿದೆ, ಇದು ಸೂಕ್ಷ್ಮಜೀವಿಗಳು ಬಳಸುವ ಆಮ್ಲಜನಕ ಸಹಿತ ಏರೋಬಿಕ್ ಶುದ್ಧೀಕರಣ ವ್ಯವಸ್ಥೆ. ಸೊ ಇದು ಸರಿ, ಯಾಕಂದರೆ ಇದು ಆಮ್ಲಜನಕ ಸಹಿತ ಪ್ರಕ್ರಿಯೆನೇ ಹೌದು. ಸಾವಯವ ವಸ್ತುಗಳನ್ನು ಸೂಕ್ಷ್ಮಜೀವಿಗಳು ಆಕ್ಸಿಡೈಸನ್ನು ಮಾಡ್ತವೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಸಹ ಸರಿ, ಇದು ಹೆಚ್ಚು ಪ್ರವೇಶ ಸಾಧ್ಯವಾದ ಮಾಧ್ಯಮ ಹೊಂದಿದ್ದು ಸೂಕ್ಷ್ಮಜೀವಿಗಳು ಅಲ್ಲಿ ಅಂಟಿಕೊಳ್ತವೆ. ಸೊ ಸರಿ, ಯಾಕಪ್ಪ ಒಳಚರಂಡಿ ನೀರಿನ ಹರಿವು ಮತ್ತು ಆಮ್ಲಜನಕ ಪೂರೈಕೆಗೆ ಹೆಚ್ಚಿನ ಪ್ರವೇಶ ಸಾಧ್ಯತೆ ಅತ್ಯಗತ್ಯ ಇರುತ್ತೆ. ಥರ್ಡ್ ಸ್ಟೇಟ್ಮೆಂಟ್, ಇದು ಜೈವಿಕ ಪದಾರ್ಥ ರೂಪಿಸಿ ಸಾವಯವ ವಸ್ತುಗಳನ್ನು ಅಧಿಗ್ರಹಿಸುತ್ತೆ, ಅಬ್ಸಾರ್ಬ್ ಮಾಡುತ್ತೆ. ಸೊ ಈ ಸ್ಟೇಟ್ಮೆಂಟು ಸರಿ, ಯಾಕಂದರೆ ಜೈವಿಕ ಪದಾರ್ಥವು ಶುದ್ಧೀಕರಣದ ಕೇಂದ್ರ ಬಿಂದು. ಆರಂಭದಲ್ಲಿ ಇದು ಅಧಿಗ್ರಹಣದಿಂದ ಅಬ್ಸಾರ್ಪ್ಷನ್ ಮಾಡಿ ನಂತರ ಜೈವಿಕ ವಿಭಜನೆಯನ್ನು ನಡೆಸುತ್ತೆ. ಸೊ ಬಟ್ 4ನೇ ಸ್ಟೇಟ್ಮೆಂಟ್ ಏನಿದೆ, ಸಂಪೂರ್ಣವಾಗಿ ರಾಸಾಯನಿಕ ಮೇಲೆ ಅವಲಂಬಿತವಾಗಿದೆ ಮತ್ತು ಇದು ಹೆಚ್ಚಿನ ವಿದ್ಯುತ್ ಶಕ್ತಿಯನ್ನು ಬಳಸುತ್ತೆ. ಈ ಸ್ಟೇಟ್ಮೆಂಟು ಸರಿ. ಟ್ರಿಕ್ಲಿಂಗ್ ಫಿಲ್ಟರ್ ಬಗ್ಗೆ ಈ ಸ್ಟೇಟ್ಮೆಂಟ್ ಸರಿ ಅಲ್ಲ, ತಪ್ಪು. ಸೊ ಈ ಸ್ಟೇಟ್ಮೆಂಟ್ ತಪ್ಪು, ಯಾಕಂದರೆ ಟ್ರಿಕ್ಲಿಂಗ್ ಫಿಲ್ಟರ್ ಇದೆಯಲ್ಲ ಪ್ರಧಾನವಾಗಿ ಬಯೋಲಾಜಿಕಲ್ ಕ್ರಿಯೆ, ಇದಕ್ಕೆ ರಾಸಾಯನಿಕಗಳನ್ನು ಬಳಸುವ ಅಗತ್ಯವಿಲ್ಲ. ಅನಿಲ ಪಂಪ್ಗಳು ಏರೇಟರ್ಗಳಲ್ಲದ ಕಾರಣ ಇದು ಸಾಮಾನ್ಯವಾಗಿ ಆ್ಯಕ್ಟಿವೇಟೆಡ್ ಸ್ಲಡ್ಜನ್ನು ಸಕ್ರಿಯ ಮಡ್ಡಿ ವ್ಯವಸ್ಥೆಯಿಂದ ಕಡಿಮೆ ವಿದ್ಯುತ್ ಶಕ್ತಿಯನ್ನು ಬಳಸುತ್ತೆ, ಹೆಚ್ಚು ವಿದ್ಯುತ್ ಶಕ್ತಿಯನ್ನು ಬಳಸಲ್ಲ. ಸೊ ಈ ಟ್ರಿಕ್ಲಿಂಗ್ ಫಿಲ್ಟರ್ಗಳ ಅಡ್ವಾಂಟೇಜಸ್ ನೋಡಿದರೆ, ಇದರ ಕೆಲಸ ತುಂಬ ಸರಳ, ಕಾರ್ಯನಿರ್ವಹಣೆ ಸರಳತೆಯಿಂದ ಇದೆ, ನಿರ್ವಹಣೆ ಮತ್ತು ಕಾರ್ಯಾಚರಣೆ ತುಲನಾತ್ಮಕ ಸುಲಭ, ಶಕ್ತಿ ದಕ್ಷತೆ ಎನರ್ಜಿ ಎಫಿಷಿಯನ್ಸಿಯನ್ನು ಹೊಂದಿದೆ, ಸಾಮಾನ್ಯವಾಗಿ ಕಡಿಮೆ ವಿದ್ಯುತ್ ಶಕ್ತಿಯನ್ನು ಬಳಸುತ್ತೆ, ಮಾಲಿನ್ಯಕಾರಕ ಲೋಡ್ನ ಸಹಿಷ್ಣುತೆ ಲೋಡ್ ಟಾಲರೆನ್ಸ್, ಇದು ಇನ್ಫ್ಲೋ ಪ್ರಮಾಣ ಅಂದರೆ ಇನ್ಫ್ಲೋ ರೇಟು ಮತ್ತು ಭಾರದಲ್ಲಿನ ಏರುಪೇರುಗಳನ್ನು ಸ್ವಲ್ಪ ಮಟ್ಟಿಗೆ ಸಹಿಸಿಕೊಳ್ಳುತ್ತೆ, ಕಡಿಮೆ ಕೆಸರು ಉತ್ಪಾದನೆ ಲೆಸ್ ಸ್ಲಡ್ಜ್ ಪ್ರೊಡಕ್ಷನ್ ಮಾಡುತ್ತೆ, ಸಕ್ರಿಯ ಮಡ್ಡಿ ಪ್ರಕ್ರಿಯೆಗಿಂತ ಕಡಿಮೆ ಪ್ರಮಾಣದಲ್ಲಿ ಕೆಸರನ್ನು ಉತ್ಪಾದಿಸುತ್ತೆ. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಏನಾಗುತ್ತಂದರೆ ತ್ಯಾಜ್ಯ ನೀರಿನ ಸಂಸ್ಕರಣೆ ಬಳಸುವ ಟ್ರಿಕ್ಲಿಂಗ್ ಫಿಲ್ಟರ್ ಸಂಬಂಧಿಸಿದಂತೆ ಯಾವ ಹೇಳಿಕೆ ತಪ್ಪಂದರೆ, ಇದು ಭೌತಿಕವಾಗಿ ಸೇರಿಸಲಾದ ರಾಸಾಯನಿಕಗಳ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿದೆ ಮತ್ತು ಇದು ಹೆಚ್ಚಿನ ವಿದ್ಯುತ್ ಶಕ್ತಿ ಬಳಸುತ್ತೆ ಅನ್ನೋ ಸ್ಟೇಟ್ಮೆಂಟ್ ತಪ್ಪು. ಈ ಸ್ಟೇಟ್ಮೆಂಟ್ ಸರಿ, ಈ ಸ್ಟೇಟ್ಮೆಂಟ್ ಸರಿ. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್. ಹೇಳಿದ್ನಲ್ಲ ತುಂಬ ಟಫ್ ಕ್ವಶನ್ಸ್ಗಳನ್ನು ನೀನು ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾಯಿದ್ದೀನಿ. ನೀವು ತುಂಬ ನಾನು ಹೇಳ್ತೀನಲ್ಲ, ನನ್ನ ಕ್ಲಾಸನ್ನು ಕೇಳೋ ನೋಟ್ಸ್ ಮಾಡಿಕೊಂಡ್ರೆ ನಿಮ್ಗೆ ಬೇರೆ ಎಕ್ಸಾಮಿಗೆ ವೆರಿ ಯೂಸ್ಫುಲ್ ಕಾನ್ಸೆಪ್ಟ್ಗಳು. ಸೊ ಇದು ಸಹ ಸಾಕಷ್ಟು ಬಾರಿ IAS ಬಂದಿದೆ ಈ ಲಸಿಕೆ ಮುಖ್ಯ ಕ್ವಶನ್ನು. ಸೊ ಲಸಿಕೆಯನ್ನು ವಿನ್ಯಾಸಗೊಳಿಸುವಂಥ ಮುಖ್ಯ ವಿಧಾನಗಳ ಬಗ್ಗೆ ಕ್ವಶನ್ ಇದು. ಸ್ವಲ್ಪ ಟಫ್ ಕ್ವಶನ್ನೇ. ಲಸಿಕೆಯನ್ನು ವಿನ್ಯಾಸಗೊಳಿಸುವ ಮುಖ್ಯ ವಿಧಾನಗಳನ್ನು ಉಲ್ಲೇಖಿಸಿ, ಕೊಟ್ಟಿರೋ ಸ್ಟೇಟ್ಮೆಂಟ್ ಯಾವುದು ಸರಿ ಅಂತೇಳಿ. ನಿಷ್ಕ್ರಿಯಗೊಳಿಸಿದ ಲಸಿಕೆ ಒಂದು ವಿನ್ಯಾಸ ಮಾಡ್ತೀವಿ, ಅದರ ಲೈವ್ ಅಟೆನ್ಯೂಟೆಡ್ ಲಸಿಕೆ, ನೆಕ್ಸ್ಟು ವೈರಲ್ ವೆಕ್ಟರ್ ಲಸಿಕೆ. ಈ 3 ವಿಧಾನದಲ್ಲಿ ಲಸಿಕೆಯನ್ನು ವಿನ್ಯಾಸಗೊಳಿಸ್ತೀವಿ. 3 ಮುಖ್ಯ ವಿಧಾನಗಳು ಲಸಿಕೆಯನ್ನು ವಿನ್ಯಾಸಗೊಳಿಸೋ ಪ್ರಕ್ರಿಯೆಯಲ್ಲಿ. ಓಕೆ, ಒಂದನೇದು ನಿಷ್ಕ್ರಿಯಗೊಳಿಸಿದ ಲಸಿಕೆ, ಅಂದರೆ ಇಲ್ಲಿ ರೋಗವಾಹಕ ವೈರಸ್ ಅಥವಾ ಬ್ಯಾಕ್ಟೀರಿಯಾವನ್ನು ಬಳಸ್ತೀವಿ ಅಥವಾ ಅದಕ್ಕೆ ಹೋಲುತ್ತದೆ ಮತ್ತು ರಾಸಾಯನಿಕಗಳು ಶಾಖ ಅಥವಾ ವಿಕಿರಣವನ್ನು ಬಳಸಿಕೊಂಡು ಅದನ್ನು ನಿಷ್ಕ್ರಿಯಗೊಳಿಸುತ್ತದೆ ಅಥವಾ ಕೊಲ್ಲುತ್ತದೆ. ಸೊ ಕನ್ನಡದಲ್ಲಿ ಅದು ನೀಟಾಗಿ ಏನಿಲ್ಲ, ಲೈನ್ ಕರೆಕ್ಟಾಗಿಲ್ಲ, ಹೇಳಿಕೆ ಅಂದರೆ ಕೊಟ್ಟಿರೋಂಥ ಸ್ಟೇಟ್ಮೆಂಟ್ ಸರಿ ಇಲ್ಲ, ಬಟ್ ಅರ್ಥ ಮಾಡ್ಕೋಬೇಕು ನಾವು. ಲೈವ್ ಅಟೆನ್ಯೂಟೆಡ್ ಲಸಿಕೆ, ಇದು ಜೀವಂತ ಅಂದರೆ ದುರ್ಬಲಗೊಂಡ ವೈರಸ್ನ ಆವೃತ್ತಿಯನ್ನು ಅಥವಾ ತುಂಬ ಹೋಲುವ ಒಂದನ್ನು ಬಳಸುತ್ತೀವಿ ಈ ವಿಧಾನದಲ್ಲಿ ಲಸಿಕೆ ವಿನ್ಯಾಸಗೊಳಿಸುವಾಗ. ನೆಕ್ಸ್ಟು ವೈರಲ್ ವೆಕ್ಟರ್ ಲಸಿಕೆ, ನಿರ್ದಿಷ್ಟ ಉಪವಿಭಾಗಗಳನ್ನು ತಲುಪಿಸಲು ಸುರಕ್ಷಿತ ವೈರಸ್ಸನ್ನು ಬಳಸ್ತೀವಿ, ಪ್ರೋಟೀನ್ ಎಂದು ಕರಿತೀವಿ. ಆಸಕ್ತಿಯ ಸೂಕ್ಷ್ಮಾಣು, ಇದರಿಂದ ರೋಗವನ್ನು ಉಂಟು ಮಾಡದೆ ಪ್ರತಿರಕ್ಷಣಾ ಪ್ರಕ್ರಿಯೆಯನ್ನು ಪ್ರಚೋದಿಸಬಹುದು. ಇದನ್ನು ಮಾಡಲು ಆಸಕ್ತಿಯ ರೋಗಕಾರಕ ನಿರ್ದಿಷ್ಟ ಭಾಗಗಳನ್ನು ತಯಾರಿಸಲು ಸೂಚನೆಗಳನ್ನು ಸುರಕ್ಷಿತ ವೈರಸ್ಗೆ ಸೇರಿಸಲಾಗುತ್ತದೆ. ಸುರಕ್ಷಿತ ವೈರಸ್ ನಂತರ ಪ್ರೋಟೀನನ್ನು ದೇಹಕ್ಕೆ ತಲುಪಿಸಲು ವೇದಿಕೆ ಅಥವಾ ವೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತೆ. ಸೊ ಪ್ರೋಟೀನ್ ಪ್ರತಿರಕ್ಷಣಾ ಪ್ರಕ್ರಿಯೆಯನ್ನು ಇದು ಪ್ರಚೋದಿಸುತ್ತದೆ. ಸೊ ಟೋಟಲಿ ಈ 3 ಏನಿದಾವಲ್ಲ ಲಸಿಕೆಯನ್ನು ವಿನ್ಯಾಸಗೊಳಿಸುವಂಥ ಮುಖ್ಯ ವಿಧಾನಗಳು, ಒಂದು ನಿಷ್ಕ್ರಿಯಗೊಳಿಸಿದ ಲಸಿಕೆ, ಇನ್ನೊಂದು ಲೈವ್ ಅಟೆನ್ಯೂಟೆಡ್ ಲಸಿಕೆ, ಇನ್ನೊಂದು ವೈರಲ್ ವೆಕ್ಟರ್ ಲಸಿಕೆ. ಸೊ ಈ ವಿಧಾನಗಳಲ್ಲಿ 3 ವಿಧಾನಗಳಲ್ಲಿ ಕೊಟ್ಟಿರೋಂಥ ವಿಷಯ ಸರಿನಾ ಅಂತ ನಾವು ನೋಡಬೇಕು. ಇದು ಇಂಗ್ಲೀಷಲ್ಲಿದೆ,
ಅದೇ ಹೇಳಿದ್ನಲ್ಲ, ಇನ್ಆ್ಯಕ್ಟಿವೇಟೆಡ್ ವ್ಯಾಕ್ಸಿನು, ಎ ಲೈವ್ ಅಟೆನ್ಯೂಯೇಟೆಡ್ ವ್ಯಾಕ್ಸಿನು, ವೈರಲ್ ವೆಕ್ಟರ್ ವ್ಯಾಕ್ಸಿನ್. ಸೊ 3 ದಿಸ್ ಇಸ್ ದ ಮೇನ್ ಅಪ್ರೋಚಸ್ ಆಫ್ ಡಿಸೈನಿಂಗ್ ದ ವ್ಯಾಕ್ಸಿನ್ಸ್. ಓಕೆ, ಸರಿಯಾದ ಆನ್ಸರ್ ಏನಂತ ನೋಡಿದ್ರೆ ಈ 3 ಹೇಳಿಕೆಗಳು ಲಸಿಕೆಗಳ ವಿನ್ಯಾಸ ಮತ್ತು ಕಾರ್ಯವಿಧಾನದ ಬಗ್ಗೆ ಎಕ್ಸ್ಪ್ಲನೇಷನ್ ಕೇಳುತ್ತೆ. ಸೊ ಸ್ಟೇಟ್ಮೆಂಟ್ ಫಸ್ಟ್ ಏನಿದೆ, ನಿಷ್ಕ್ರಿಯಗೊಳಿಸಿದ ಲಸಿಕೆಗಳ ಬಗ್ಗೆ ಹೇಳುತ್ತೆ. ಸೊ ಅದರಲ್ಲಿ ಈ ಸ್ಟೇಟ್ಮೆಂಟ್ ಸರಿ ಇದೆ, ಯಾಕಂದರೆ ಉದಾಹರಣೆಗೆ ಪೋಲಿಯೋ ಲಸಿಕೆ ಇನ್ಆ್ಯಕ್ಟಿವೇಟೆಡ್ ಲಸಿಕೆ, ಆ ಸ್ಟೇಟ್ಮೆಂಟ್ ಸರಿ ಇದೆ. ಲೈವ್ ಅಟೆನ್ಯೂಯೇಟೆಡ್ ಲಸಿಕೆ ಇದು ಸಹ ಸರಿಯಾಗಿದೆ, ಅದಕ್ಕೂ ಸಂಬಂಧಪಟ್ಟ ಸ್ಟೇಟ್ಮೆಂಟ್ ಸಹ ಸರಿಯಾಗಿದೆ. ಉದಾಹರಣೆಗೆ ದಡಾರ, ರಬೆಲ್ಲಾ ಅಥವಾ BCG ಲಸಿಕೆ ಇವೆಲ್ಲ ಲೈವ್ ಅಟೆನ್ಯೂಯೇಟೆಡ್ ಲಸಿಕೆ. ಥರ್ಡ್ ಸ್ಟೇಟ್ಮೆಂಟ್ ಸಹ ಸರಿ ಇದೆ, ವೈರಲ್ ವೆಕ್ಟರ್ ಲಸಿಕೆ ವಿಧಾನದಲ್ಲಿ. ಸೊ ಉದಾಹರಣೆಗೆ ಕೋವಿಡ್-19 ಲಸಿಕೆಗಳು, ಉದಾಹರಣೆಗೆ ಅಸ್ಟ್ರಾಜೆನೆಕ. ಸೊ 3 ಸ್ಟೇಟ್ಮೆಂಟ್ ಸರಿಯಾಗಿದ್ದಾವೆ. ಅಂದರೆ ದ ಮೇನ್ ಅಪ್ರೋಚ್ ಡಿಸೈನಿಂಗ್ ಆಫ್ ವ್ಯಾಕ್ಸಿನ್ ಸಂಬಂಧಪಟ್ಟಂಗೆ ಮೂರು ಡಿಸೈನ್ಸು, ಮೂರು ಏನಂತ ವಿನ್ಯಾಸಗೊಳಿಸೋ ಪ್ರಕ್ರಿಯೆ ವಿಧಾನಗಳು 3 ಸರಿ ಇದ್ದಾವೆ ಅಂತ ಅರ್ಥ. ಎಕ್ಸ್ಪ್ಲೇಷನ್ ನೋಡೋಣ. ಲಸಿಕೆಗಳ ವಿನ್ಯಾಸದ ಮುಖ್ಯ ವಿಧಾನಗಳನ್ನು ಎಕ್ಸ್ಪ್ಲೇನ್ ನೋಡಿದರೆ, ಮೇನ್ ಅಪ್ರೋಚಸ್ ಟು ವ್ಯಾಕ್ಸಿನ್ ಡಿಸೈನ್ ಎಕ್ಸ್ಪ್ಲೇಷನ್ ನೋಡಿದರೆ, ಸೊ ಕೊಟ್ಟಿರುವಂಥ 3 ಹೇಳಿಕೆಗಳು ಏನಿದ್ದಾವೆ, ಲಸಿಕೆಗಳನ್ನು ವಿನ್ಯಾಸಗೊಳಿಸಲು ಇಡೀ ಪ್ರಪಂಚದಾದ್ಯಂತ ಬಳಸುವ ಅತ್ಯಂತ ಸಾಮಾನ್ಯವಾದ ಪ್ರಮುಖವಾದ 3 ತಂತ್ರಜ್ಞಾನಗಳಿವು. ಒಂದು, ನಿಷ್ಕ್ರಿಯಗೊಳಿಸಿದ ಲಸಿಕೆ ಇನ್ಆ್ಯಕ್ಟಿವೇಟೆಡ್ ಲಸಿಕೆ. ಈ ಸ್ಟೇಟ್ಮೆಂಟ್ ಸರಿ, ಯಾಕಂದರೆ ಈ ವಿಧಾನದಲ್ಲಿ ವೈರಸ್ಗಳು ಅಥವಾ ಬ್ಯಾಕ್ಟೀರಿಯಾಗಳನ್ನು ಮೊದಲು ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ತಾರೆ, ನಂತರ ಅವುಗಳ ರೋಗವನ್ನು ಉಂಟು ಮಾಡುವ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡಲು ಬಿಸಿ ಮಾಡ್ತಾರೆ, ನಂತರ ರಾಸಾಯನಿಕಗಳನ್ನು ಬಳಸ್ತಾರೆ ಅಥವಾ ವಿಕಿರಣಕ್ಕೆ ಒಳಪಡಿಸ್ತಾರೆ, ಫಾರ್ಮಿಲ್ನಂಥ ರಾಸಾಯನಿಕ ಬಳಸ್ತಾರೆ. ಸೊ ಆ ಸ್ಟೇಟ್ಮೆಂಟ್ ಸರಿ, ಯಾಕಂದರೆ ಇದರ ಕೆಲಸ ಹೇಗೆ ಮಾಡ್ತಾರೆ, ರೋಗಕಾರವು ಸತ್ತಿದ್ದರೂ ಅಥವಾ ನಿಷ್ಕ್ರಿಯಗೊಂಡಿದ್ದರೂ ಅದರ ಹೊರಗಿನ ಆಕಾರ ಅಂದರೆ ಮೇಲ್ಮೈ ಪ್ರೋಟೀನ್ಗಳು ಹಾಗೆ ಉಳಿದಿರ್ತವೆ. ಸೊ ಇದು ಈ ವ್ಯಾಕ್ಸಿನ್ ದೇಹಕ್ಕೆ ಇಂಜೆಕ್ಟ್ ಮಾಡಿದಾಗ ಪ್ರತಿರಕ್ಷಣಾ ವ್ಯವಸ್ಥೆ ಈ ಪ್ರೋಟೀನ್ಗಳನ್ನು ಗುರುತಿಸಿ ಅವುಗಳ ವಿರುದ್ಧ ಪ್ರತಿಕಾಯಗಳನ್ನು ಉತ್ಪಾದಿಸುತ್ತೆ. ಓಕೆ, ಸೊ ಇದರ ಯೂಸ್ ಅಪ್ ಇದು ಯಾವುದೇ ಕಾರಣಕ್ಕೂ ರೋಗವನ್ನು ಉಂಟು ಮಾಡೋದಿಲ್ಲ, ಏಕೆಂದರೆ ಜೀವಿಗಳು ಗುಣಿಸುವ ಸಾಮರ್ಥ್ಯವನ್ನು ಇದು ಹೊಂದಿರೋದಿಲ್ಲ. ಉದಾಹರಣೆಗೆ ಇದು ಪೋಲಿಯೋ ಲಸಿಕೆ, ಸಾಲಕ್ ಲಸಿಕೆ ಅಂತ ಕರಿತೀವಿ, ಇನ್ಫ್ಲೂಯೆನ್ಸ ಲಸಿಕೆ ಮತ್ತು ರೇಬಿಸ್ ಲಸಿಕೆ. ನೆಕ್ಸ್ಟು ಲೈವ್ ಅಟೆನ್ಯೂಯೇಟೆಡ್ ಲಸಿಕೆ. ಈ ಸ್ಟೇಟ್ಮೆಂಟ್ ಸಹ ಸರಿ. ಈ ವಿಧಾನದಲ್ಲಿ ವೈರಸ್ ಅಥವಾ ಬ್ಯಾಕ್ಟೀರಿಯಾದ ಜೀವಂತ ರೂಪವನ್ನೇ ನಾವು ಬಳಸ್ತೀವಿ, ಅಂದರೆ ಜೀವಂತ ವೈರಸ್ನ ಬಳಸ್ತೀವಿ. ಆದರೆ ಪ್ರಯೋಗಾಲಯದಲ್ಲಿ ಅವುಗಳನ್ನು ವಿಶೇಷವಾಗಿ ಸಂಸ್ಕರಿಸಿ ಮನುಷ್ಯರಲ್ಲಿ ರೋಗವನ್ನು ಉಂಟು ಮಾಡದಂತೆ ಇವನ್ನು ದುರ್ಬಲಗೊಳಿಸ್ತೀವಿ. ಕೆಲಸ ಹೇಗೆ ಮಾಡುತ್ತಪ್ಪ ಅಂದರೆ, ಈ ದುರ್ಬಲಗೊಂಡ ಜೀವಿಗಳು ದೇಹದ ಒಳಗೆ ಪ್ರವೇಶ ಮಾಡಿ ಕಡಿಮೆ ಪ್ರಮಾಣದಲ್ಲಿ ಇವೇನು ಮಾಡ್ತವೆ, ಜಾಸ್ತಿ ಆಗ್ತಾ ಹೋಗ್ತವೆ. ಸೊ ಇದು ನೈಸರ್ಗಿಕ ಸೋಂಕಿನಂತೆ ಇರುವುದರಿಂದ ಪ್ರತಿರಕ್ಷಣಾ ವ್ಯವಸ್ಥೆಗೆ ಬಲವಾದ ಮತ್ತು ದೀರ್ಘಕಾಲೀನ ಪ್ರತಿಕ್ರಿಯೆಯನ್ನು ಸ್ಟ್ರಾಂಗರ್ ಲಾಂಗ್ ಲಾಸ್ಟಿಂಗ್ ಇಮ್ಯುನಿಟಿಯನ್ನು ನೀಡುತ್ತೆ. ಕೆಲವೊಮ್ಮೆ ಕೇವಲ 1 ಅಥವಾ 2 ಡೋಸ್ಗಳು ಜೀವನ ಪೂರ್ತಿ ಸಹ ರಕ್ಷಣೆ ನೀಡಬಹುದು. ಎಕ್ಸಾಂಪಲ್ ನೋಡೋದಾದರೆ, ಸೊ ಈ ಲಸಿಕೆಗಳಲ್ಲೇ ಅತ್ಯಂತ ದೀರ್ಘಕಾಲೀನ ಪರಿಣಾಮಕಾರಿ ಪ್ರತಿರಕ್ಷಣೆ ನೀವು ನೀಡುತ್ತವೆ. ದಡಾರ ಲಸಿಕೆ, ರುಬೆಲ್ಲಾ ಲಸಿಕೆ, ವರಿಸೆಲ್ಲಾ ಲಸಿಕೆ, ಚಿಕನ್ ಪಾಕ್ಸ್ ಲಸಿಕೆ, ಕ್ಷಯರೋಗ ಲಸಿಕೆ BCG. ಓಕೆ, ಎಕ್ಸಾಂಪಲ್. ಸೊ ಇದು ವೈರಲ್ ವೆಕ್ಟರ್ ಲಸಿಕೆ. ಈ ಸ್ಟೇಟ್ಮೆಂಟ್ ಸರಿ. ಇದು ತುಲನಾತ್ಮಕವಾಗಿ ಈಗಿನ ಒಂದು ಹೊಸ ವಿಧಾನ. ಆಸಕ್ತಿಯ ರೋಗಕಾರಕರಾದ ಉದಾಹರಣೆಗೆ ಸಾರ್ಸ್, COT, ಕೋವಿಡ್ ವೈರಸ್ನ ಸ್ಟ್ರೈಕ್ ಪ್ರೋಟೀನ್ ವನ್ನು ತಯಾರಿಸಲು ಬೇಕಾದ ವಂಶವಾಹಿ ಸೂಚನೆಗಳನ್ನು ಜೆನೆಟಿಕ್ ಇನ್ಸ್ಟ್ರಕ್ಷನ್ ದೇಹಕ್ಕೆ ತಲುಪಿಸಲು ಮತ್ತೊಂದು ಸಂಪೂರ್ಣವಾಗಿ ಸುರಕ್ಷಿತವಾದ ವೈರಸ್ಸನ್ನು ಇದಕ್ಕೆ ನಾವು ಬಳಸ್ತೀವಿ, ವೆಕ್ಟರನ್ನು ಬಳಸ್ತೀವಿ. ಹೇಗೆ ಕೆಲಸ ಮಾಡುತ್ತಂದರೆ, ಸುರಕ್ಷಿತ ವೈರಸ್ ಸಾಮಾನ್ಯವಾಗಿ ಅಡೆನೋವೈರಸ್ ಜೀವಕೋಶದೊಳಗೆ ಪ್ರವೇಶಿಸಿ ರೋಗಕಾರಕ ಪ್ರೋಟೀನ್ ಸೂಚನೆಗಳನ್ನು ಬಿಡುಗಡೆ ಮಾಡುತ್ತೆ. ನಮ್ಮ ಕೋಶಗಳು ಆ ಪ್ರೋಟೀನನ್ನು ಉತ್ಪಾದಿಸ್ತವೆ. ಈ ಪ್ರೋಟೀನ್ ರೋಗವನ್ನು ಉಂಟು ಮಾಡೋದಿಲ್ಲ, ಆದರೆ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಗುರುತಿಸಿ ಅದರ ವಿರುದ್ಧ ಹೋರಾಡಲು ಪ್ರತಿಕಾಯಗಳನ್ನು ಮತ್ತು T ಕೋಶಗಳನ್ನು ಇದು ಸಿದ್ಧಪಡಿಸುತ್ತೆ. ಸೊ ಇದು ಯೂಸಸ್ ಏನಪ್ಪ ಅಂದರೆ, ಇದು ಬಲವಾದ ಕೋಶ ಮಧ್ಯಸ್ಥ ಪ್ರತಿಕ್ರಿಯೆ ಮತ್ತು ಪ್ರತಿಕಾಯ ಪ್ರಕ್ರಿಯೆ ಎರಡನ್ನು ಇದು ಪ್ರಚೋದನೆ ಮಾಡುತ್ತೆ. ಸೊ ಇದು ಕೋವಿಡ್-19 ಲಸಿಕೆ ಎಕ್ಸಾಂಪಲ್ ಮತ್ತು ಎಬೋಲಾ ಲಸಿಕೆ. ಓಕೆ, ಸೊ 3 ಸ್ಟೇಟ್ಮೆಂಟು ಸರಿ. ಲಸಿಕೆಯನ್ನು ವಿನ್ಯಾಸಗೊಳಿಸುವ ವಿಧಾನಗಳಿಗೆ ಸಂಬಂಧಪಟ್ಟಂಥ ಎಕ್ಸ್ಪ್ಲನೇಷನ್ 3 ವಿನ್ಯಾಸಗಳು ಸರಿ. ಸೊ ಹಾಗಾಗಿ 3 ಹೇಳಿಕೆಗಳು ಲಸಿಕೆ ತಯಾರಿಕೆಯ ಪ್ರಮುಖ ಮತ್ತು ವೈಜ್ಞಾನಿಕವಾಗಿ ಸ್ಥಾಪಿತವಾದ ವಿಧಾನಗಳನ್ನು ನಿಖರವಾಗಿ ಎಕ್ಸ್ಪ್ಲೇನ್ ಮಾಡ್ತವೆ. ಸೊ ನಿಷ್ಕ್ರಿಯಗೊಂಡ ಲಸಿಕೆಯು ಸತ್ತ ಜೀವಿಗಳನ್ನು ಬಳಸುತ್ತೆ. ಲೈವ್ ಅಟೆನ್ಯೂಯೇಟೆಡ್ ಲಸಿಕೆಯು ದುರ್ಬಲಗೊಂಡ ಜೀವಂತ ಜೀವಿಗಳನ್ನು ಬಳಸುತ್ತೆ. ವೈರಲ್ ವೆಕ್ಟರ್ ಲಸಿಕೆಯು ಸುರಕ್ಷಿತ ವೈರಸ್ಸನ್ನು ವಾಹಕವಾಗಿ ಬಳಸುತ್ತೆ. ಕೊಟ್ಟರೆ 3 ಸ್ಟೇಟ್ಮೆಂಟು ಸರಿ. ಸೊ ಆನ್ಸರ್ ಏನಾಗುತ್ತೆ, 4 ಆಗುತ್ತೆ. ಆನ್ಸರ್ ಏನಾಗುತ್ತೆ, 4 ಆಗುತ್ತೆ. ಓಕೆ, 1, 2, 3. ಸೊ ನೆಕ್ಸ್ಟ್ ಕ್ವೆಶನ್.
ಭಾರತೀಯ ರೈಲ್ವೆಯಲ್ಲಿ ಅಳವಡಿಸಲಾಗಿರುವ ರಿಯಲ್ ಟೈಮ್ ಟ್ರೈನ್ ಇನ್ಫಾರ್ಮೇಷನ್ ವ್ಯವಸ್ಥೆ RTIS ಅನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು ಅಂತ ಪ್ರಶ್ನೆ. ಭಾರತೀಯ ರೈಲ್ವೆಯಲ್ಲಿ ಅಳವಡಿಸಲಾಗಿರುವ ರಿಯಲ್ ಟೈಮ್ ಟ್ರೈನ್ ಇನ್ಫಾರ್ಮೇಷನ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು ಅಂತೇಳಿ. ಸೊ HAL, DRDO, ISRO, BEL ಅಂದರೆ ಭಾರತೀಯ ಒಂದು ರೈಲ್ವೆಯಲ್ಲಿ ಅಳವಡಿಸಲಾಗಿರುವಂಥ RTIS ರಿಯಲ್ ಟೈಮ್ ಟ್ರೈನ್ ಇನ್ಫಾರ್ಮೇಷನ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು. ಸೊ ಇದು ಇಂಗ್ಲೀಷಲ್ಲಿದೆ. ಸೊ ಆನ್ಸರ್ ISRO. ಭಾರತೀಯ ರೈಲ್ವೆ ರಿಯಲ್ ಟೈಮ್ ಟ್ರೈನ್ ಇನ್ಫಾರ್ಮೇಷನ್ ಸಿಸ್ಟಮನ್ನು ಇಸ್ರೋ ಅಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅದರ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಿದೆ. ಈ ವ್ಯವಸ್ಥೆಯು ಏನು ಮಾಡುತ್ತೆ, ಉಪಗ್ರಹ ಆಧಾರಿತ ತಂತ್ರಜ್ಞಾನ ಬಳಸಿಕೊಂಡು ರೈಲುಗಳ ನೈಜ ಸಮಯದ ಸ್ಥಳ ಮತ್ತು ಚಲನೆಯನ್ನು ಸ್ವಯಂಚಾಲಿತವಾಗಿ ಇದೇನು ಮಾಡುತ್ತೆ, ಟ್ರ್ಯಾಕ್ ಮಾಡುತ್ತೆ. ಯಾವುದು, RTIS ರಿಯಲ್ ಟೈಮ್ ಟ್ರೈನ್ ಇನ್ಫಾರ್ಮೇಷನ್ ಸಿಸ್ಟಮ್. ಸೊ ರಿಯಲ್ ಟೈಮ್ ಟ್ರೈನ್ ಇನ್ಫಾರ್ಮೇಷನ್ ಸಿಸ್ಟಮ್ ಬಗ್ಗೆ ನೋಡೋದಾದರೆ, ಸೊ ಇದರ ಉದ್ದೇಶ ಏನಪ್ಪ ಅಂದರೆ ರೈಲುಗಳ ನಿಖರವಾದ ಚಲನೆಯ ಸಮಯವನ್ನು, ಅವುಗಳಿರುವ ಸ್ಥಳವನ್ನು ಮತ್ತು ಅವುಗಳ ವೇಗವನ್ನು ಸ್ವಯಂಚಾಲಿತವಾಗಿ ಟ್ರ್ಯಾಕ್ ಮಾಡೋದು ಇದರ ಒಂದು ಸಿಸ್ಟಮ್ನ ಒಂದು ಕೆಲಸ. ಈಗ ಟೆಕ್ನಾಲಜಿ ನೋಡಿದ್ರೆ ಇದು ಮುಖ್ಯವಾಗಿ ಉಪಗ್ರಹ ಆಧಾರಿತ ತಂತ್ರಜ್ಞಾನ ಸ್ಯಾಟಲೈಟ್ ಬೇಸ್ಡ್ ಟೆಕ್ನಾಲಜಿಯನ್ನು ಬಳಸುತ್ತೆ. ರೈಲು ಇಂಜಿನ್ಗಳ ಒಂದು ಲೋಕೋಮೋಟಿವ್ಸ್ ಅಂತ ಹೇಳ್ತಿಲ್ಲ, ಅವುಗಳ ಮೇಲೆ ಅಳವಡಿಸಲಾಗಿರುವಂಥ RTIS ಸಾಧನಗಳು ಇಸ್ರೋ ಅಭಿವೃದ್ಧಿಪಡಿಸಿದ ಉಪಗ್ರಹಗಳು ಮುಖ್ಯವಾಗಿ ಗಗನ್ ಪೆಲೋಡ್ಗಳನ್ನು ಹೊಂದಿರುವ GSAT ಉಪಗ್ರಹಗಳ ಮೂಲಕ ರೈಲಿನ ಮಾಹಿತಿಯನ್ನು ರೈಲ್ವೆ ನಿಯಂತ್ರಣ ಕೇಂದ್ರಗಳಿಗೆ ಅವು ಕಳಿಸ್ತವೆ. ಸೊ ಇದರ ಯೂಸಸ್ ಏನಪ್ಪ ಅಂದರೆ, ಸೊ ಟ್ರೈನ್ ಕಂಟ್ರೋಲರ್ಸ್ ಇದಾರಲ್ಲ, ಯಾವುದೇ ಮಾನವ ಹಸ್ತಕ್ಷೇಪವಿಲ್ಲದೆ ರೈಲುಗಳ ಸ್ಥಳವನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡ್ತಾರೆ. ಇದು ನೈಜ ಸಮಯದ ಡಾಟಾ ಅಂದರೆ NTES ನ್ಯಾಷನಲ್ ಟ್ರೈನ್ ಎಂಕ್ವೈರಿ ಸಿಸ್ಟಮ್ನೊಂದಿಗೆ ಸಂಯೋಜಿತಗೊಂಡಿರುವುದರಿಂದ ಪ್ರಯಾಣಿಕರಿಗೆ ರೈಲಿನ ಓಡಾಟದ ಬಗ್ಗೆ ಹೆಚ್ಚಿನ ನಿಖರವಾದ ಮಾಹಿತಿ ಲಭ್ಯವಾಗುತ್ತೆ. ರೈಲುಗಳ ಕಾರ್ಯಾಚರಣೆ ದಕ್ಷತೆಯನ್ನು ಸುಧಾರಿಸುತ್ತೆ ಮತ್ತು ತುರ್ತು ಪರಿಸ್ಥಿತಿಗಳಲ್ಲಿ ತ್ವರಿತ ಪ್ರಕ್ರಿಯೆಗೆ ಇದು ಸಹಾಯ ಮಾಡುತ್ತೆ. ಸೊ ಇಸ್ರೋ ಗೊತ್ತಾಯಿದೆ ನಿಮಗೆ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಸೊ ಇದರ ಕೆಲಸ ಏನಪ್ಪ ಅಂದರೆ ಭಾರತದ ಬಾಹ್ಯಾಕಾಶ ಯೋಜನೆಗಳು, ಉಪಗ್ರಹಗಳು ಅಭಿವೃದ್ಧಿ ಉಡಾವಣೆ ಮಾಡೋದು. ಸೊ RTISನಲ್ಲಿ ಪಾತ್ರ ಇದು. RTIS ತಂತ್ರಜ್ಞಾನ ಅಂದರೆ ಉಪಗ್ರಹ ಆಧಾರಿತ ಸಂಪರ್ಕ ವ್ಯವಸ್ಥೆ ಅಭಿವೃದ್ಧಿಪಡಿಸಿದೆ ಮತ್ತು ರೈಲ್ವೆ ಇಲಾಖೆಗೆ ಅದನ್ನು ಆ ತಂತ್ರಜ್ಞಾನವನ್ನು ಕೊಟ್ಟಿದೆ. ಸೊ ಹಾಗಾಗಿ ಅದನ್ನು ಅಭಿವೃದ್ಧಿಪಡಿಸಿದ ಪ್ರಮುಖ ಸಂಸ್ಥೆ ಅದು ಇಸ್ರೋ ಆಗುತ್ತೆ. ಅಲ್ಲಿ HAL ಕೊಟ್ಟಿದ್ದ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL. ಸೊ ಇದೇನು ಕೆಲಸ ಮಾಡುತ್ತಿದ್ದರೆ ಏರೋಸ್ಪೇಸ್ ಮತ್ತು ರಕ್ಷಣಾ ಉಪಕರಣ ತಯಾರಿಕೆ ಮಾಡುತ್ತೆ, ವಿಮಾನಗಳನ್ನು ತಯಾರು ಮಾಡುತ್ತೆ, ಹೆಲಿಕಾಪ್ಟರ್ಗಳ ವಿನ್ಯಾಸ ಮತ್ತು ಉತ್ಪಾದನೆ ಮಾಡುತ್ತೆ. ಇದು ರೈಲ್ವೆ ಮಾಹಿತಿ ವ್ಯವಸ್ಥೆಗಳು ಯಾವುದೇ ರೀತಿಯ ನೇರವಾದ ಪಾತ್ರ ಇಲ್ಲ. ಇನ್ DRDO ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್, ಇದು ಭಾರತ ರಕ್ಷಣೆಗಾಗಿ ತಂತ್ರಜ್ಞಾನಗಳು ಮತ್ತು ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸುತ್ತೆ. ರೈಲ್ವೆ ಮಾಹಿತಿ ವ್ಯವಸ್ಥೆಗಳು ಇದರ ನೇರ ಪಾತ್ರ ಇಲ್ಲ. ಇನ್ನು BEL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಇದು ರಕ್ಷಣಾ ಮತ್ತು ನಾಗರಿಕ ಕ್ಷೇತ್ರಗಳಿಗೆ ಸುಧಾರಿತ ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳನ್ನು ಮತ್ತು ವ್ಯವಸ್ಥೆಗಳನ್ನು ತಯಾರಿಸುತ್ತೆ. RTIS ಈ ಸಾಧನಗಳನ್ನು ಉಪಕರಣ ತಯಾರಿಸುವಲ್ಲಿ ಅದು ಅಳವಡಿಸಿದ ಪಾತ್ರ ವಹಿಸಿರ್ಬೋದು, ಆದರೆ ಅದನ್ನು ಡೆವಲಪ್ ಮಾಡಿರೋ ಸಂಸ್ಥೆ ಇದೆಯಲ್ಲ ಇಸ್ರೋ. ಸೊ ಹಾಗಾಗಿ RTIS ವ್ಯವಸ್ಥೆಯನ್ನು ಭಾರತೀಯ ರೈಲ್ವೆಗಾಗಿ ಇಸ್ರೋ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ಈ ಯೋಜನೆ ಅನುಷ್ಠಾನದಲ್ಲಿ CRIS ಸೆಂಟರ್ ಫಾರ್ ರೈಲ್ವೆ ಇನ್ಫಾರ್ಮೇಷನ್ ಸಿಸ್ಟಮ್ ಕೂಡ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಆನ್ಸರ್ ಏನಾಗುತ್ತೆ, ಇಸ್ರೋ. ಸೊ ಭಾರತೀಯ ರೈಲ್ವೆಯಲ್ಲಿ ಅಳವಡಿಸಲಾಗಿರುವ ರಿಯಲ್ ಟೈಮ್ ಟ್ರೈನ್ ಇನ್ಫಾರ್ಮೇಷನ್ ಅಭಿವೃದ್ಧಿಪಡಿಸಿದ ಸಂಸ್ಥೆ ಇಸ್ರೋ. ಓಕೆ, ಕ್ಲಾಸ್ ಕೇಳುವಾಗ ನೋಟ್ಸ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನೆಕ್ಸ್ಟ್ ಕ್ವೆಶನ್, ಇದು ಇಂಟರ್ನೆಟ್ಟು, ಇಮೇಲು, ವರ್ಲ್ಡ್ ವೈಡ್ ವೆಬ್, ಇಂಟರ್ನೆಟ್ ಆಫ್ ಥಿಂಗ್ಸ್ ಇವುಗಳನ್ನ ಕಂಡುಹಿಡಿದವರು ಯಾರು ಅಂತೇಳಿ. ರೇ ಟಾಮ್ಲಿನ್ಸನ್, ಕೆವಿನ್ ಆಸ್ಟನ್, ವಿಂಡ್ ಸರ್ಫ್, ಟಿಮ್ ಬರ್ನರ್ಸ್-ಲೀ. ಸೊ ಇವನ್ನ ಮ್ಯಾಚ್ ಮಾಡ್ಬೇಕು ನಾವು. ಇಂಟರ್ನೆಟ್, ಇಮೇಲು, ವರ್ಲ್ಡ್ ವೈಡ್ ವೆಬ್ಬು, ಇಂಟರ್ನೆಟ್ ಆಫ್ ಥಿಂಗ್ಸ್. ಸೊ ಯಾರು, ರೇ ಟಾಮ್ಲಿನ್ಸನ್ನ, ಕೆವಿನ್ ಆಸ್ಟನ್ನ, ವಿಂಡ್ ಸರ್ಫ, ಟಿಮ್ ಬರ್ನರ್ಸ್-ಲೀನ. ಸೊ ಇಂಗ್ಲೀಷಲ್ಲಿದೆ. ಸೊ ಇಂಟರ್ನೆಟ್ ಬರೋದು ವಿಂಡ್ ಸರ್ಫ್ ಅನ್ನೋರನ್ನು ಇಂಟರ್ನೆಟ್ ಪಿತಾಮಹ ಅಂತ ಕರಿತೀವಿ, ಅದಕ್ಕೆ ಮ್ಯಾಚ್ ಆಗುತ್ತೆ. ಇಮೇಲನ್ನು ರೇ ಟಾಮ್ಲಿನ್ಸನ್ ಇವರು ಮೊದಲ ಇಮೇಲ್ ಸಂದೇಶವನ್ನು ಕಳಿಸ್ತಾರೆ, ಜೊತೆಗೆ ಚಿಹ್ನೆಯನ್ನು ವಿಳಾಸಗಳಲ್ಲಿ ಬಳಸೋ ಪದ್ಧತಿಯನ್ನು ಪರಿಚಯ ಮಾಡ್ತಾರೆ. ನೆಕ್ಸ್ಟ್ ವರ್ಲ್ಡ್ ವೈಡ್ ವೆಬ್ಬನ್ನು ಟಿಮ್ ಬರ್ನರ್ಸ್-ಲೀ ಅವರು WWW ಅನ್ನು ಕಂಡುಹಿಡಿತಾರೆ. ಇಂಟರ್ನೆಟ್ ಆಫ್ ಥಿಂಗ್ಸನ್ನು ಕೆವಿನ್ ಆಸ್ಟನ್ ಅವರು ಇಂಟರ್ನೆಟ್ ಆಫ್ ಥಿಂಗ್ಸ್ ಪದವನ್ನು ಸೃಷ್ಟಿ ಮಾಡ್ತಾರೆ. ಸೊ ಅದನ್ನು ಜನಪ್ರಿಯಗೊಳಿಸ್ತಾರೆ. ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ, ಎಗೆ 3, ಬಿಗೆ 1, ಸಿಗೆ 4, ಡಿಗೆ 2. ಸೊ ಆನ್ಸರ್ 2. ಸೊ ಇಂಟರ್ನೆಟ್ ಅದೆಯಲ್ಲ, ವಿಂಡ್ ಸರ್ಫ್. ಇಂಟರ್ನೆಟ್ ಅಂದರೆ ಪ್ರಪಂಚದಾದ್ಯಂತ ಲಕ್ಷಾಂತರ ಕಂಪ್ಯೂಟರ್ ನೆಟ್ವರ್ಕ್ಗಳನ್ನು ಸಂಪರ್ಕಿಸುವ ಒಂದು ಜಾಗತಿಕ ವ್ಯವಸ್ಥೆ.
ಇದೇನು ಮಾಡುತ್ತೆ, ಡೇಟಾ ವರ್ಗಾವಣೆಗಾಗಿ ಪ್ರಮಾಣಿತ ಇಂಟರ್ನೆಟ್ ಪ್ರೋಟೋಕಾಲ್ ಸೂಟನ್ನು ಇದು ಬಳಸುತ್ತೆ, TCP IP-ಯನ್ನು. ಸೊ ವಿಂಡ್ಸರ್ಫ್ ಮತ್ತು ರಾಬರ್ಟ್ ಇ ಕಾನ್ ಅವರನ್ನು ಸಾಮಾನ್ಯವಾಗಿ ಇವರಿಬ್ಬರನ್ನು, ವಿಂಡ್ಸರ್ಫ್ ಅಷ್ಟೇ ಅಲ್ಲ, ರಾಬರ್ಟ್ ಇ ಕಾನ್ ಅವ್ರನ್ನ, ಇವರಿಬ್ಬರನ್ನ ಇಂಟರ್ನೆಟ್ ಪಿತಾಮಹರು ಎಂದು ನಾವು ಕರಿತೀವಿ. ಇಂಟರ್ನೆಟ್ನ ಮೂಲಭೂತ ಪ್ರೋಟೋಕಾಲ್ಗಳಾದ TCP ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಮತ್ತು IP ಇಂಟರ್ನೆಟ್ ಪ್ರೋಟೋಕಾಲ್ಗಳನ್ನು ವಿನ್ಯಾಸಗೊಳಿಸಲು ಪಾತ್ರ ಬಹಳ ಮುಖ್ಯ ಇದೆ. ನೆಕ್ಸ್ಟು ಇಮೇಲ್. ರೇಟ್ ಟಾಮಿಲ್ಸನ್ ಇಮೇಲ್ ಅಂದರೆ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಬಳಸಿಕೊಂಡು ಮೆಸೇಜ್ಗಳನ್ನು ವಿನಿಮಯ ಮಾಡಿಕೊಳ್ಳುವ ಒಂದು ವಿಧಾನ. ಇದು ಇಂಟರ್ನೆಟ್ನಲ್ಲಿ ಮಾಹಿತಿ ಸಂವಹನದ ಅತ್ಯಂತ ಹಳೆಯ ಮತ್ತು ಮೂಲಭೂತ ಸಾಧನ. ರೇ ಟಾಮಿಲ್ಸನ್ ಅವರು 1971ರಲ್ಲಿ ಮೊದಲ ನೆಟ್ವರ್ಕ್ ಇಮೇಲ್ ಪ್ರೋಗ್ರಾಮನ್ನು ಅಭಿವೃದ್ಧಿಪಡಿಸ್ತಾರೆ. ಟಾಮ್ಲಿನ್ಸನ್ ಅತ್ಯಂತ ಮುಖ್ಯವಾಗಿ ಬಳಕೆದಾರರ ಹೆಸರು ಮತ್ತು ಹೋಸ್ಟ್ ಹೆಸರನ್ನು ಪ್ರತ್ಯೇಕಿಸಲು ಅವರು ಚಿಹ್ನೆಯನ್ನು ಬಳಸುವ ಪದ್ಧತಿಯನ್ನು ಪರಿಚಯಿಸಿದವರು ಇವರೇ. ಆದ್ದರಿಂದ ಇವರನ್ನು ಇಮೇಲ್ ಪ್ರವರ್ತಕರೆಂದು ನಾವು ಪರಿಗಣಿಸ್ತೀವಿ, ರೇ ಟಾಮ್ಲಿನ್ಸನ್ನನ್ನು. ನೆಕ್ಸ್ಟು ವರ್ಲ್ಡ್ ವೈಡ್ ವೆಬ್. ಟಿಮ್ ಬರ್ನರ್ಸ್-ಲೀ. ಸೊ ವರ್ಲ್ಡ್ ವೈಡ್ ವೆಬ್ ಅಂದರೆ ಇಂಟರ್ನೆಟ್ನ ಡಾಕ್ಯುಮೆಂಟ್ಗಳಿರುವುದು ಇತರ ವೆಬ್ ಸಂಪನ್ಮೂಲಗಳ ಒಂದು ವ್ಯವಸ್ಥೆ. ಈ ಸಂಪನ್ಮೂಲಗಳನ್ನು URLಗಳ ಮೂಲಕ ಗುರುತಿಸ್ತೀವಿ ಮತ್ತು HTTP ಹೈಪರ್ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಮೂಲಕ ಪ್ರವೇಶಿಸಲಾಗುತ್ತೆ. ವೆಬ್ ಇಂಟರ್ನೆಟ್ ಮೇಲಿರುವ ಒಂದು ಅಪ್ಲಿಕೇಶನ್ ಆಗಿದೆ. ಟಿಮ್ ಬರ್ನರ್ಸ್-ಲೀ ಅವರು 1989ರಲ್ಲಿ ಸರ್ನ್ನಲ್ಲಿ ಕೆಲಸ ಮಾಡುವಾಗ WWW ಅನ್ನು ಕಂಡುಹಿಡಿತಾರೆ. ವೆಬ್ ಬ್ರೌಸರ್, ವೆಬ್ ಸರ್ವರ್, HTML ಹೈಪರ್ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಮತ್ತು HTTP ಅಂತಹ ಮೂಲಭೂತ ತಂತ್ರಗಳನ್ನು ಇವರೇ ಸೃಷ್ಟಿ ಮಾಡ್ತಾರೆ. ಸೊ ಇಂಟರ್ನೆಟ್ ಆಫ್ ಥಿಂಗ್ಸ್. ಕೆವಿನ್ ಆಶ್ಟನ್. ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದರೆ ದೈನಂದಿನ ವಸ್ತುಗಳನ್ನು, ಉದಾಹರಣೆಗೆ ವಾಹನಗಳು, ಗೃಹೋಪಯೋಗಿ ವಸ್ತುಗಳು, ಕೈಗಾರಿಕೆ ಯಂತ್ರಗಳು, ಇವು ಇಂಟರ್ನೆಟ್ಗೆ ಸಂಪರ್ಕಿಸುವ ಒಂದು ಜಾಲ. ಈ ವಸ್ತುಗಳು ಸಂವೇದಕಗಳು, ಸಾಫ್ಟ್ವೇರ್ ಮತ್ತು ಇತರ ತಂತ್ರಜ್ಞಾನಗಳನ್ನು ಹೊಂದಿರುತ್ತೆ. ಇದು ಸೆನ್ಸರ್ಗಳನ್ನು ಹೊಂದಿರುತ್ತೆ. ಇದರ ಡೇಟಾವನ್ನು ಸಂಗ್ರಹಿಸಲು, ವಿನಿಮಯ ಮಾಡಲು ಇದನ್ನು ಬಳಸ್ತೀವಿ, ಇಂಟರ್ನೆಟ್ ಆಫ್ ಥಿಂಗ್ಸನ್ನು. ಸೊ ಕೆವಿನ್ ಆಶ್ಟನ್ ಅವರು 1999ರಲ್ಲಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಎಂಬ ಪದವನ್ನು ಸೃಷ್ಟಿ ಮಾಡ್ತಾರೆ. ತಮ್ಮ ಕೆಲಸ ಸಂದರ್ಭದಲ್ಲಿ ಇದನ್ನು ಬಳಸ್ತಾರೆ. ಸೊ ಹಾಗಾಗಿ ಇಂಟರ್ನೆಟ್ ವಿಂಡ್ಸರ್ಫ್, ಇಮೇಲ್ ರಾಯ್ ಟಾಮಿಲ್ಸನ್, ವರ್ಲ್ಡ್ ವೈಡ್ ವೆಬ್ ಟಿಮ್ ಬರ್ನರ್ಸ್-ಲೀ, ಹಾಗೆಯೇ ಇಂಟರ್ನೆಟ್ ಆಫ್ ಥಿಂಗ್ಸ್ ಕೆವಿನ್ ಆಶ್ಟನ್. ಸೊ ಆನ್ಸರ್ 2. ಇಮೇಲ್, ವರ್ಲ್ಡ್ ವೈಡ್ ವೆಬ್, ಕೆವಿನ್ ಆಶ್ಟನ್. ಓಕೆ, ಹೇಳಿದನ್ನು ಕ್ಲಾಸ್ ಕೇಳುವ ನೋಟ್ಸ್ ಮಾಡ್ಕೊಳ್ಳೋದು ಮರಿಬೇಡಿ. ನೆಕ್ಸ್ಟ್ ಕ್ವಶನ್, ಕೊನೆಯ ಪ್ರಶ್ನೆ ವಿಡಿಯೋದು. ಸಾಮಾನ್ಯವಾಗಿ ಸೋಲಾರ್ ಕೊರೋನಾವನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೋಹಿತದ ಗೋಚರಿಸುವ ಭಾಗದಲ್ಲಿನ ಸಾಮಾನ್ಯ ಸಾಧನಗಳೊಂದಿಗೆ ಗಮನಿಸುವುದಿಲ್ಲ, ಏಕೆಂದರೆ. ಸೊ ಕರೋನಾ ಬಗ್ಗೆ ಇದೆ. ಸಾಮಾನ್ಯವಾಗಿ ಸೋಲಾರ್ ಕೊರೋನಾವನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೋಹಿತದ ಗೋಚರಿಸುವ ಭಾಗದಲ್ಲಿ ಸಾಮಾನ್ಯ ಸಾಧನಗಳೊಂದಿಗೆ ಗಮನಿಸುವುದಿಲ್ಲ, ಏಕಪ್ಪ ಅಂದರೆ ಸೋಲಾರ್ ಕೊರೋನಾ ಸಂಪೂರ್ಣವಾಗಿ ಕತ್ತಲು ಮತ್ತು ವಿಕಿರಣವಾಗುವುದಿಲ್ಲ. ಸೋಲಾರ್ ಕೊರೋನಾ ಕೇವಲ UV ರೋಹಿತದಲ್ಲಿ ಮಾತ್ರ ರೇಡಿಯೇಟ್ ಆಗುತ್ತದೆ ಮತ್ತು ಗೋಚರಿಸುವ ರೋಹಿತದಲ್ಲೆಲ್ಲ. ಮೂರನೇದು, ಫೋಟೋಸ್ಪಿಯರ್ ಓವರ್ ಹೆಲ್ಮ್ನಿಂದ ಗೋಚರಿಸುವ ಬೆಳಕು ಕೊರೋನಾ ಗೋಚರಿಸುವ ಬೆಳಕನ್ನು ಗೋಚರಿಸುತ್ತದೆ. ಸೋಲಾರ್ ಕೊರೋನಾದ ಗೋಚರಿಸುವ ಬೆಳಕು ಭೂಮಿಯ ಅಯಾನುಗೋಳದಿಂದ ಸಂಪೂರ್ಣವಾಗಿ ಚದುರಿದೆ. ಸೊ ಇದು ಇಂಗ್ಲೀಷಲ್ಲಿ. ಸೋಲಾರ್ ಕೊರೋನಾ ಈಸ್ ಆರ್ಡಿನರ್ಲಿ ನಾಟ್ ಅಬ್ಸರ್ವ್ಡ್ ವಿತ್ ಯೂಶುವಲ್ ಇನ್ಸ್ಟ್ರುಮೆಂಟ್ ಇನ್ ದ ವಿಸಿಬಲ್ ಪಾರ್ಟ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಬಿಕಾಸ್ solar corona is completely dark and does not radiate. Solar corona radiates only in the UV spectrum and not in the visible spectrum. Visible light from the photosphere overwhelms the corona visible light. Visible light from solar corona is completely scattered away by the Earth's ionosphere. Okay. ಸೂರ್ಯನ ಕರೋನಾ ಅಥವಾ ಸೋಲಾರ್ ಕರೋನಾ ಸಾಮಾನ್ಯವಾಗಿ ಗೋಚರ ವರ್ಣಪಟದಲ್ಲಿನ ವಿಸಿಬಲ್ ಪಾರ್ಟ್ ಆಫ್ ದ ಸ್ಪೆಕ್ಟ್ರಮ್ ಸಾಮಾನ್ಯ ಉಪಕರಣಗಳಿಂದ ಏಕೆ ಗೋಚರಿಸುವುದಿಲ್ಲ ಅನ್ನೋ ಪ್ರಶ್ನೆ. ಸೊ ಇದರ ಅರ್ಥ ಏನಪ್ಪ ಅಂದರೆ, ಸೂರ್ಯನ ಹೊರಪದರವಾದ ಕೊರೋನಾವನ್ನು ನಾವು ಭೂಮಿಯಿಂದ ನೋಡುವಾಗ ಸಾಮಾನ್ಯವಾಗಿ ಬಳಸುವ ದೂರದರ್ಶಕಗಳಂತಹ ಉಪಕರಣಗಳಿಂದ ನೋಡಲು ಸಾಧ್ಯ ಆಗಲ್ಲ. ಇದಕ್ಕೆ ಕಾರಣ ಏನಂತ ಪ್ರಶ್ನೆ. ಪ್ರಶ್ನೆ ಏನಿದೆ, ಸೌರ ಕೊರೋನಾ ಸಂಪೂರ್ಣವಾಗಿ ಕಪ್ಪಾಗಿದೆ ಮತ್ತು ವಿಕಿರಣವನ್ನು ಮಾಡುವುದಿಲ್ಲ. ಈ ಸ್ಟೇಟ್ಮೆಂಟು ತಪ್ಪು. ಅದಕ್ಕೆ ಸಂಬಂಧಪಟ್ಟಂಗೆ ಸೂರ್ಯನ ಕೊರೋನಾ ಸಂಪೂರ್ಣವಾಗಿ ಕಪ್ಪು ಇರೋದಿಲ್ಲ, ಇದು ತುಂಬ ಬಿಸಿಯಾಗಿರುತ್ತೆ ಮತ್ತು ಎಕ್ಸ್ರೇ ಹಾಗೂ ಕೆಲವು ಗೋಚರ ಬೆಳಕಿನಲ್ಲಿ ವಿಕಿರಣವನ್ನು ಹೊರಸೂಸುತ್ತೆ. ಆಗ ಆ ಸ್ಟೇಟ್ಮೆಂಟ್ ತಪ್ಪು. ಎರಡನೇ ಸ್ಟೇಟ್ಮೆಂಟ್ ಸಹ ತಪ್ಪು. ಯಾಕಂದರೆ ಸೌರ ಕೊರೋನಾವು ಕೇವಲ UV ವರ್ಣಪಟದಲ್ಲಿ ಮಾತ್ರ ವಿಕಿರಣ ಮಾಡುತ್ತದೆ, ಗೋಚರ ವರ್ಣಪಟದಲ್ಲೆಲ್ಲ.
ಈ ಸ್ಟೇಟ್ಮೆಂಟ್ ಸಹ ತಪ್ಪು. ಯಾಕಂದರೆ ಕರೋನಾ ಮುಖ್ಯವಾಗಿ ಎಕ್ಸ್ರೇ ಮತ್ತು UV ವರ್ಣಪಟಲದಲ್ಲಿ ಪ್ರಕಾಶಮಾನವಾಗಿರುತ್ತೆ. ಆದರೆ ಇದು ದುರ್ಬಲವಾದ ಗೋಚರ ಬೆಳಕನ್ನು ಸಹ ಹೊರಸೂಸುತ್ತೆ. ಆದ್ದರಿಂದ ಗೋಚರ ವರ್ಣಪಟಲದಲ್ಲಿ ಅಲ್ಲ ಎಂಬ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಹಾಗಾಗಿ ಇದು ಸಹ ಸ್ಟೇಟ್ಮೆಂಟ್ ತಪ್ಪು. ಥರ್ಡ್ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಸರಿ. ಪ್ರಭೇಗೋಳದಿಂದ ಫೋಟೋಸ್ಪಿಯರಿಂದ ಬರುವ ಗೋಚರ ಬೆಳಕು ಕರೋನಾದ ಗೋಚರ ಬೆಳಕನ್ನು ಮರೆಮಾಡುತ್ತದೆ. ಕರೆಕ್ಟ್. ಈ ಸೂರ್ಯನ ಮಧ್ಯಭಾಗವಾದ ಪ್ರಭೇಗೋಳ ಇದೆಯಲ್ಲ, ಅದು ಅತಿ ಹೆಚ್ಚು ಪ್ರಕಾಶಮಾನವಾಗಿದೆ. ಕರೋನಾದಿಂದ ಹೊರಸೂಸುವ ಗೋಚರ ಬೆಳಕು ಪ್ರಭೇಗೋಳದ ಪ್ರಕಾರವಾದ ಬೆಳಕಿಗೆ ಕಂಪೇರ್ ಮಾಡಿಕೊಂಡ್ರೆ ಲಕ್ಷಾಂತರ ಪಟ್ಟು ದುರ್ಬಲವಾಗಿರುತ್ತೆ. ಸೊ ಪ್ರಭೇಗೋಳದ ಪ್ರಕಾಶಮಾನತೆಯು ಕರೋನಾದ ಮಂದವಾದ ಗೋಚರ ಬೆಳಕನ್ನು ಸಂಪೂರ್ಣವಾಗಿ ಏನು ಮಾಡುತ್ತೆ, ಮರೆ ಮಾಡುತ್ತೆ. ಸೊ ಸೂರ್ಯಗ್ರಹಣದ ಸಮಯದಲ್ಲಿ ಮಾತ್ರ ಪ್ರಭೇಗೋಳದ ಬೆಳಕು ಮರೆಯಾಗಿ ಕರೋನಾ ಗೋಚರಿಸುತ್ತೆ. ಈಗ ಈ ಸ್ಟೇಟ್ಮೆಂಟ್ ಸರಿ. ನೆಕ್ಸ್ಟು, ಸೌರ ಕರೋನದಿಂದ ಬರುವ ಗೋಚರ ಬೆಳಕು ಭೂಮಿಯ ಅಯಾನಗೋಳದಿಂದ ಅಯೋನೋಸ್ಫಿಯರ್ ಸಂಪೂರ್ಣವಾಗಿ ಚದುರಿ ಹೋಗುತ್ತದೆ. ಈ ಸ್ಟೇಟ್ಮೆಂಟ್ ತಪ್ಪು. ಭೂಮಿಯ ವಾತಾವರಣ ಅಯಾನಗೋಳ ಅಲ್ಲ. ಸೊ ಭೂಮಿ ವಾತಾವರಣ ಬೆಳಕನ್ನು ಚದುರಿಸುತ್ತೆ ಹೊರತು ಅಯಾನಗೋಳ ಅಲ್ಲ. ಆದರೆ ಕರೋನಾ ಗೋಚರಿಸಿದರೂ ಇದು ಪ್ರಮುಖ ರೀಸನ್ ಅಲ್ಲ. ಪ್ರಮುಖ ಕಾರಣ ಅಂದರೆ ಸೂರ್ಯನ ಪ್ರಕಾರವಾದ ಪ್ರಭೇಗೋಳದ ಬೆಳಕು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ ಆನ್ಸರ್ 3. ಸೊ ಗೋಚರ ವರ್ಣಪಟಲದಲ್ಲಿ ಸೌರ ಕರೋನಾ ಕಾಣದಿರಲು ಕಾರಣ ಏನಪ್ಪ ಅಂದರೆ ಸೂರ್ಯನ ಪ್ರಭಾಗೋಳದಿಂದ ಬರುವ ಪ್ರಕಾರವಾದ ಗೋಚರ ಬೆಳಕು ಕರೋನಾ ದುರ್ಬಲವಾದ ಗೋಚರ ಬೆಳಕನ್ನು ಸಂಪೂರ್ಣವಾಗಿ ಏನು ಮಾಡುತ್ತೆ, ಮರೆಮಾಚುತ್ತೆ, ಓವರ್ವಿಮ್ಸ್ ಮಾಡುತ್ತೆ. ಸೊ ಕರೋನಾವನ್ನು ನೋಡಲು ಸಾಮಾನ್ಯವಾಗಿ ನಾವು ಕರೋನೋಗ್ರಾಫ್ ಎಂಬ ವಿಶೇಷ ಉಪಕರಣ ಬಳಸ್ತೀವಿ. ಇದು ಸೂರ್ಯನ ಪ್ರಭಾಗೋಳದ ಬೆಳಕನ್ನು ಕೃತಕವಾಗಿ ಮಾಡಿ ತಡೆಯುತ್ತೆ. ಸೊ ಆನ್ಸರ್ ಏನಾಗುತ್ತೆ, ವಿಸಿಬಲ್ ಲೈಟ್ ಫ್ರಮ್ ದ ಫೋಟೋಸ್ಪಿಯರ್ ಓವರ್ಲಿಮ್ಸ್ ದ ಕರೋನಾರ್ ವಿಸಿಬಲ್ ಲೈಟ್. ಆನ್ಸರ್ 3 ಆಗುತ್ತೆ. ಸೌರ ಕರೋನಾ ಯಾಕೆ ಕಾಣಲ್ಲ ನಮಗೆ? ವೈ ದ ಸೋರಲ್ ಕರೋನಾ ಈಸ್ ನಾಟ್ ವಿಸಿಬಲ್. ಸೌರ ಕರೋನಾವು ಸೂರ್ಯನ ವಾತಾವರಣದ ಅತ್ಯಂತ ಹೊರಪದರ. ಇದು ಅತಿ ಹೆಚ್ಚು ಬಿಸಿ ಇರುತ್ತೆ, ಹಲವು ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್. ಆದರೆ ಇದು ತುಂಬ ವಿರಳವಾಗಿರುತ್ತೆ, ವೆರಿ ಸ್ಪೇರ್ಸ್ ಆ್ಯಂಡ್ ಲೋ ಡೆನ್ಸಿಟಿ. ಸೊ ಗೋಚರತೆ ಹಿಂದಿನ ವೈಜ್ಞಾನಿಕ ಕಾರಣ ನೋಡೋದಾದರೆ, ಸೊ ಹೇಳಿದ್ನಲ್ಲ, ಪ್ರಭಾಗೋಳದ ಪ್ರಕಾಶಮಾನತೆ ಒಂದು ಏನಪ್ಪ ಅಂದರೆ ಪ್ರಭಾಗೋಳ ಇದೆಯಲ್ಲ, ಇದು ಸೂರ್ಯನ ಗೋಚರ ಮೇಲ್ಮೈ. ಇಲ್ಲಿನ ತಾಪಮಾನ ಸುಮಾರು 5500 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಈ ಪದರದಿಂದ ಹೊರಸೂಸುವ ಬೆಳಕು ಅತ್ಯಂತ ಏನಾಗಿರುತ್ತೆ, ಪ್ರಖರವಾಗಿರುತ್ತೆ. ಇದು ಸೂರ್ಯನ ಬಹುಪಾಲು ಗೋಚರ ಬೆಳಕಿನ ಒಂದು ಮೂಲ ಅಂತಲೇ ಹೇಳ್ಬೋದು. ಇನ್ನು ಕರೋನಾ ಕೂಡ ಗೋಚರ ಬೆಳಕನ್ನು ಹೊರಸೂಸುತ್ತೆ, ಆದರೆ ಅದು ವಿರಳವಾಗಿರೋದ್ರಿಂದ ಅದರ ಹೊಳಪು ಪ್ರಭಾಗೋಳದ ಹೊಳಪಿಗೆ ಹೋಲಿಸಿದರೆ ಸುಮಾರು 1 ಮಿಲಿಯನ್ 10 ಲಕ್ಷ ಪಟ್ಟು ಕಡಿಮೆ ಇರುತ್ತೆ. ಸೊ ಮರೆಮಾಚುವಿಕೆ ಪರಿಣಾಮ ಇರ್ಬೋದು. ನೀವು ಒಂದು ಪ್ರಕಾಶಮಾನವಾದ ಫ್ಲ್ಯಾಶ್ ಲೈಟನ್ನು ಆನ್ ಮಾಡಿ, ಅದರ ಪಕ್ಕದಲ್ಲಿ ಒಂದು ಸಣ್ಣ LED ಲೈಟ್ ಆನ್ ಮಾಡಿದರೆ ಏನಾಗುತ್ತೆ, ಫ್ಲ್ಯಾಶ್ ಲೈಟ್ ಪ್ರಕಾರವಾದ ಬೆಳಕಿನಲ್ಲಿ ಆ ಸಣ್ಣ LED ಲೈಟ್ ಬೆಳಕು ಸಂಪೂರ್ಣವಾಗಿ ಏನಾಗುತ್ತೆ, ಮರೆಮಾಚಾಗುತ್ತೆ. ಸೊ ಅದೇ ಥರ ಸೌರಮಂಡಲದಲ್ಲಿ ಪ್ರಭಾಗೋಳ ಫ್ಲ್ಯಾಶ್ ಲೈಟ್ನಂತೆ, ಕರೋನಾವು LED ಲೈಟ್ ಅಂತ ಇರುತ್ತೆ. ಸೊ ಪ್ರಭೇಗೋಳದ ಅತಿಯಾದ ಪ್ರಖರತೆಯಿಂದಾಗಿ ಕರೋನಾದ ಮಂದವಾದ ಬೆಳಕು ಸಂಪೂರ್ಣವಾಗಿ ಮರೆಮಾಚಲ್ಪಡುತ್ತೆ. ಹಾಗೆ ಸಾಮಾನ್ಯ ಉಪಕರಣಗಳಿಗೆ ನಮಗೆ ಕರೋನಾ ಕಾಣುವುದಿಲ್ಲ. ಸೊ ಕರೋನಾ ಗೋಚರಿಸೋದು ಯಾವಾಗಪ್ಪ ಅಂದರೆ, ಕರೋನಾ ಸಾಮಾನ್ಯವಾಗಿ 2 ಸಂದರ್ಭದಲ್ಲಿ ನೋಡ್ಬೋದು. ಪೂರ್ಣ ಸೂರ್ಯಗ್ರಹಣ ಸಮಯದಲ್ಲಿ, ಡ್ಯೂರಿಂಗ್ ದ ಟೋಟಲ್ ಸೋಲಾರ್ ಎಕ್ಲಿಪ್ಸ್, ಸೂರ್ಯಗ್ರಹಣ ಆಗುತ್ತಲ್ಲ ಅವಾಗ ಚಂದ್ರನು ಸೂರ್ಯನನ್ನು ಸಂಪೂರ್ಣವಾಗಿ ಮರೆಮಾಚಿದಾಗ ಅವನು ಪ್ರಕಾರವಾದ ಪ್ರಭಾಗೋಳದ ಬೆಳಕನ್ನು ತಡೆಯುತ್ತಾನೆ. ಆಗ ಮಾತ್ರ ಕರೋನಾದ ಮುಸುಕಾದ ಬೆಳಕು ಪ್ರಕಾಶಮಾನವಾಗಿ ನಮಗೆ ಹೊರಹೊಮ್ಮುತ್ತೆ. ಈ ಥರ ಸೊ ಕರೋನೋಗ್ರಾಫ್ ಬಳಸಿ, ಯೂಸಿಂಗ್ ಕರೋನೋಗ್ರಾಫ್, ಇದು ವಿಶೇಷವಾದ ದೂರದರ್ಶಕ. ಇದು ಕರೋನೋಗ್ರಾಫು. ಇದನ್ನು ಸೂರ್ಯನ ಪ್ರಭಾಗೋಳದ ಅಷ್ಟೇ ಗಾತ್ರದ ಕೃತಕವಾದ ತಡೆಯನ್ನು ಅಂದರೆ ಆರ್ಟಿಫಿಷಿಯಲ್ ಆಕ್ಯುಲೇಟಿಂಗ್ ಡಿಸ್ಕನ್ನು ಹೊಂದಿರುತ್ತೆ. ಈ ತಡೆಯು ಪ್ರಭಾಗೋಳದಿಂದ ಬರುವ ಪ್ರಕಾರ ಬೆಳಕನ್ನು ತಡೆಯುತ್ತೆ. ಇದರಿಂದ ಕರೋನಾವನ್ನು ಭೂಮಿಯ ಮೇಲಿನ ಅಧ್ಯಯನ ಮಾಡಲು ಕರೋನೋಗ್ರಾಫ್ ಬಳಸಿ ಅದನ್ನು ಅಧ್ಯಯನ ಮಾಡಲು ನಮಗೆ ಸಾಧ್ಯ ಆಗುತ್ತೆ. ಸೊ ಆನ್ಸರ್ ಟೋಟಲಿ ನೋಡಿದರೆ, ಗೋಚರ ಬೆಳಕು ಪ್ರಭಾಗೋಳದಿಂದ ಹೊರಸೂಸಲ್ಪಡುವ ಸೂರ್ಯನ ಪ್ರಭಾಗೋಳದಿಂದ ಕರೋನಾದ ಗೋಚರ ಬೆಳಕನ್ನು ಅದು ಮರೆ ಮಾಡುತ್ತೆ. ವಿಸಿಬಲ್ ಲೈಟ್ ಫ್ರಮ್ ದ ಫೋಟೋಸ್ಪಿಯರ್ ಓವರ್ಲಿಮ್ಸ್ ಟು ಕರೋನಾ ವಿಸಿಬಲ್ ಲೈಟ್. ಸೊ ಕರೋನಾ ಕಪ್ಪಾಗಿಲ್ಲ ಅಥವಾ ಕೇವಲ UV ಮಾತ್ರ ವಿಕಿರಣ ಮಾಡೋದಿಲ್ಲ, ಆದರೆ ಅದರ ಬೆಳಕು ಪ್ರಭಾಗೋಳದ ಮುಂದೆ ಅತ್ಯಂತ ದುರ್ಬಲ ಆಗಿರುತ್ತೆ. ಸೊ ಆನ್ಸರ್ ಏನಾಗುತ್ತೆ, 3 ಆಗುತ್ತೆ. ಸಾಮಾನ್ಯವಾಗಿ ಸೋಲಾರ್ ಕರೋನಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೈದ್ಯುತ ಗೋಚರಿಸುವಾಗಲೇ ಸಾಮಾನ್ಯ ಸಾಧನೆ ಗಮನಿಸಲ್ಲ. ಯಾಕಂದರೆ ಫೋಟೋಸ್ಪಿಯರ್ ಓವರ್ಲಿಮ್ನಿಂದ ಗೋಚರಿಸೋ ಬೆಳಕು ಕರೋನಾ ಗೋಚರಿಸೋ ಬೆಳಕನ್ನು ಗೋಚರಿಸುತ್ತೆ. ಓಕೆ, ಇಲ್ಲಿಗೆ 100 ಪ್ರಶ್ನೆ ಮುಗಿದು. ಖಂಡಿತ ನಾನು ಹೇಳ್ದಂಗೆ ಕ್ಲಾಸ್ ಕೇಳುವಾಗ ನೋಟ್ಸ್ ಮಾಡ್ಕೊಳ್ತಾನೆ, ಯಾವುದೇ ಕಾರಣಕ್ಕೂ ನೀವು ಮರಿಬೇಡಿ. ಯಾಕೆಂದರೆ ಪದೇ ವೀಡಿಯೋ ನೋಡೋಕ್ಕಾಗಲ್ಲ. ಹಾಗೆಯೇ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪಿರೆಂಟ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇವತ್ತಿನ ಈ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳ ವಿಶ್ಲೇಷಣೆ ಹಾಗೂ ವಿವರಣೆಯನ್ನು ಇಲ್ಲಿ ಮುಗಿಸ್ತಿದ್ದೀನಿ. ಒನ್ಸ್ ಅಗೇನ್ ಆಲ್ ಆಫ್ ಯು, ಥ್ಯಾಂಕ್ ಯು.